ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ಆರಾಧನೆಯನ್ನು ಆರಂಭಿಸೋಣ. ಹಾಗೆ ನಿಂತುಕೊಂಡಿರುವಾಗ ನಮ್ಮ ಹಾಡುವ ಸಂಗೀತಗಳಲ್ಲಿ 19ನೇ ಸಂಗೀತವನ್ನು ಹಾಡುತ್ತಾ ಆರಾಧನೆಯನ್ನು ಆರಂಭಿಸೋಣ. ಸರ್ವಶಕ್ತನೂ ಪರಿಪಾಲಕನೂ ಆದಂಥ ನಮ್ಮ ತಂದೆಯಾದ ದೇವರೇ, ನನ್ನನ್ನು ಆರಾಧಿಸುವುದಕ್ಕಾಗಿ ಪರಿಶುದ್ಧವಾದಂಥ ಸುಂದರವಾದಂಥ ದೇವಾಲಯದಲ್ಲಿ ನಿನ್ನಿಂದ ಆರಿಸಿಕೊಳ್ಳಲ್ಪಟ್ಟಂಥ ನಿನ್ನ ಜನರಾದ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕಾಗಿಯೂ, ನಿನ್ನನ್ನು ಸ್ತೋತ್ರಿಸುವುದಕ್ಕಾಗಿಯೂ, ನಿನ್ನನ್ನು ಘನಪಡಿಸುವುದಕ್ಕಾಗಿಯೂ ನಾವು ಬಂದಿದ್ದೇವೆ. ಸ್ವಾಮಿ, ಆಶೀರ್ವದಿಸು. ನನ್ನಂತ ಪ್ರತಿಯೊಬ್ಬರಿಗೆ ಬೇಕಾದಂತೆಲ್ಲ ಆತ್ಮಿಕ ವರಗಳನ್ನು, ಆಕಾಶದ ದ್ವಾರಗಳನ್ನು ತೆರೆದು ಸುರಿಯ ಮಾಡಬೇಕೆಂದು ಬೇಡಿಕೊಳ್ತೇವೆ. ಬರಬೇಕಾದವರನ್ನು ಕೂಡ ಸಮಯಕ್ಕೆ ಸರಿಯಾಗಿ ಕರೆದುಕೊಂಡು ಬರ ಸ್ವಾಮಿ. ಯಾರಾದ್ರೂ ಮೂಲಕ ನೀನು ಮಹಿಮೆ ಉಂಟು, ಯಾರಾದ್ರೂ ಯಾರು ಅಂತ್ಯವು ನೀನಾಗಿರು. ನಿನಗೆ ಮಾತ್ರ ಸ್ತೋತ್ರ, ಮಾನ, ಘನಗಳು ಸಲ್ಲಲಿ. ಆಮೇಲೆ ನಮ್ಮ ಆರಾಧನೆಯನ್ನು ಮುಂದುವರಿಸುವ ಹಾಗೆ ಆರಾಧನಾ ಕ್ರಮದ ಪುಸ್ತಕದಲ್ಲಿ 3ನೇ ವಿಧಾನವನ್ನು ಅನುಸರಿಸಿ 173ನೇ ಪುಸ್ತಕದಲ್ಲಿರುವಂಥ 3ನೇ ವಿಧಾನವನ್ನು ಅನುಸರಿಸಿ ಆರಾಧನೆಯನ್ನು ಮುಂದುವರಿಸೋಣ. ಕೃತಜ್ಞತಾ ಸ್ತುತಿಯನ್ನಾತನ ಮಂದಿರ ದ್ವಾರಗಳಿಗೂ ಕೀರ್ತನೆಯನ್ನಾತನ ಅಂಗಳಗಳಿಗೆ ಬಂದಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಕನಾದ ಕರ್ತನಿಗೆ ಸಾಷ್ಟಾಂಗಗಳಿಗೆ ಆರಾಧಿಸೋಣ.
ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದನು ದೇವರು ಕರುಣಿಸುವವನು, ಕ್ಷಮಿಸುವವನಾಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ. ಕರ್ತನಾದನು ದೇವರ ಮಾತನ್ನು ಕೇಳಲಿಲ್ಲ. ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇದ್ದದ್ದನು, ಎಲೆ ಕಷ್ಟಪಡುವವರೇ, ಹೊರತಪ್ಪವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣೆ, ನನ್ನ ಮೋಚನೆ, ನನ್ನ ಮಾತುಗಳನ್ನು ಒಪ್ಪಿಗೆ ಜ್ಞಾನವೊಂದಿಗೆ ಸಮರ್ಪಕವಾಗಿ ಸಭೆಯ ದೇವರಿಗೆ ಕೂತುಕೊಳ್ಳಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳಿಗೆ ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಗಳನ್ನು ಪ್ರೋತ್ಸಾಹವನ್ನು ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಾವು ಬೇಡಿಕೊಳ್ಳುತ್ತೇವೆ. ನಾವು ಮೊಣಕಾಲುಕೊಂಡು ಕಳೆದ ದಿವಸಗಳಲ್ಲಿ, ಕಳೆದ ವಾರದ ಕಾಲದಲ್ಲಿ ಮಾಡಿರುವಂಥ, ತಿಳಿದು ತಿಳಿಯದೆಯೂ ಮಾಡಿರುವಂಥ ಪಾಪಗಳನ್ನು ನೆನೆಸಿಕೊಳ್ಳೋಣ. ಪಶ್ಚಾತ್ತಾಪದಿಂದ ದೇವರಿಗೆ ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ಳೋಣ. ಕರುಣಾಮಯನಾದಂಥ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡವಿನ್ನಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದು, ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನ ಸಹಾಯಕನಾಗಿರುವೆ. ಕನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಆಮೆನ್.
ಈ ದಿನದ ಪರಿಶುದ್ಧ ಆರಾಧನೆಗೆಂದು ನೇಮಕವಾದಂತಹ ಮೊದಲನೆಯ ವೇದ ಭಾಗವು ಆದಿಕಾಂಡ 1ನೇ ಅಧ್ಯಾಯ 28ರಿಂದ 31 ವಚನಗಳು. ಆದಿಕಾಂಡ 1ನೇ ಅಧ್ಯಾಯ 28ರಿಂದ 31 ವಚನಗಳು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಮತ್ತು ದೇವರು, ಇಗೋ, ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲಾ ಪೈರುಗಳನ್ನು, ಬೀಜವುಳ್ಳ ಎಲ್ಲಾ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ಮೃಗಗಳು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳು ಎಂಬ ಜೀವಿಗಳಿಗೆ ಎಲ್ಲಾ ಹುಲ್ಲು ಸೊಪ್ಪುಗಳನ್ನು ಆಹಾರಕ್ಕಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದನು. ಅದು ಹಾಗೆಯೇ ಆಯಿತು. ದೇವರು ಆತನು ಉಂಟು ಮಾಡಿದ್ದನ್ನೆಲ್ಲ ನೋಡಲಾಗಿ ಅದು ಬಹು ಒಳ್ಳೆಯದಾಗಿತ್ತು. ಸಾಯಂಕಾಲವೂ ಪ್ರಾತಃಕಾಲವೂ ಆಗಿ 6ನೆಯ ದಿನವಾಯಿತು ಎಂದು ಹೇಳಿದೆ. ಪತ್ರಿಕಾ ಪಾರಾಯಣವನ್ನು ಓದಿದೆ. ದೇವರ ಸೃಷ್ಟಿಯನ್ನು ಪೋಷಿಸುವಂತಹ ಈ ಪರಿಶುದ್ಧ ದೇವರಾಧನೆಯಲ್ಲಿ ನಮ್ಮೆಲ್ಲರ ಆತ್ಮಗಳ ಪ್ರಯೋಜನಾರ್ಥವಾಗಿ ಆರಿಸಿಕೊಳ್ಳುವಂತಹ 2ನೇ ವೇದ ಭಾಗವು ಪ್ರಕಟಣೆ 22ನೇ ಅಧ್ಯಾಯ 1ರಿಂದ 5 ವಚನಗಳು. ಪ್ರಕಟಣೆ 22ನೇ ಅಧ್ಯಾಯ 1ರಿಂದ 5 ವಚನಗಳು. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಆ ನದಿಯ ಉಭಯ ಪಾರ್ಶ್ವಗಳಲ್ಲಿ ಜೀವ ವೃಕ್ಷವಿತ್ತು. ಅದು ತಿಂಗಳಿಗೆ ಫಲವನ್ನು ಫಲಿಸುತ್ತಾ 12 ತರದ ಫಲಗಳನ್ನು ಕೊಡುತ್ತದೆ. ಆ ಮರದ ಎಲೆಗಳು ಜನಾಂಗದವರನ್ನು ವಾಸಿ ಮಾಡುವುದಕ್ಕೆ ಪ್ರಯೋಜನವಾಗಿದೆ. ಇನ್ನು ಶಾಪಗ್ರಸ್ತವಾದುದು ಒಂದೂ ಇರುವುದಿಲ್ಲ. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖ ದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು, ಸೂರ್ಯನ ಬೆಳಕು ಬೇಕಾಗುವುದಿಲ್ಲ. ದೇವರಾದ ಕರ್ತನೇ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು ಎನ್ನುವಂಥದ್ದೇ. ನಾವೆಲ್ಲ ಹಾಡುವಂಥ ಸಂಗೀತಗಳಲ್ಲಿ 147ನೇ ಸಂಗೀತ.
ಈ ಮುಂಜಾನೆ ಪರಿಶುದ್ಧ ದಿನದಂದು ಮೂರನೇ ವೇದ ಪಾಲನೆಗಾಗಿ ಆರಿಸಿಕೊಂಡ ವೇದದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 22ರಿಂದ 31 ವಚನಗಳು ಪೂರ್ತಿಯಾಗಿದೆ. ಶ್ರೀ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 22ರಿಂದ 31 ವಚನಗಳು ಪೂರ್ತಿಯಾಗಿ ದೇವರ ವಾಕ್ಯವನ್ನು ಕೇಳೋಣ. ಅವನು ಹೊರಗೆ ಬಂದಾಗ ಅವರ ಕೂಡ ಏನು ಮಾತನಾಡದೇ ಇರಲು ಅವರು ಇವನಿಗೆ ದೇವಾಲಯದಲ್ಲಿ ಏನೋ ದಿವ್ಯ ದರ್ಶನವಾಗಿರಬೇಕು ಎಂದು ತಿಳ್ಕೊಂಡರು. ಅವರು ಅವನಿಗೆ ಕೈಸನ್ನೆ ಮಾಡುತ್ತಾ ಮೂಕನಾಗಿಯೇ ಇದ್ದರು. ಅವನ ಯಾಜಕ ವರ್ಗದ ದಿನಗಳು ತೀರಿದ ನಂತರ ಅವನು ತನ್ನ ಮನೆಗೆ ಹೋದನು. ಆ ದಿವಸಗಳಾದ ಮೇಲೆ ಅವನ ಹೆಂಡತಿಯಾದ ಎಲಿಜಬೆತಳು ಬೊಸರಾಗಿ 5 ತಿಂಗಳು ಮನೆಯಲ್ಲೇ ಮರೆಯಾಗಿದ್ದೆ. ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದನಲ್ಲ ಅನ್ನುತ್ತಿದ್ದಳು. ದೇವದೂತನು ಯೇಸುವಿನ ಜನನವನ್ನು ಮುಂದಿರಿಸಿತು. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೇವದೂತನನ್ನು ಗಲಿಲಾಯ ಸೀಮೆಯ ನಜರೇತೆಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಕೆಯು ಆ ಮಾತಿಗೆ ತತ್ತರಿಸಿ ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂಬುವಂತೆ. ಕೀರ್ತನೆಗಳಿಂದ ದೇವರನ್ನ ಆರಾಧಿಸೋಣ. ಮೊದಲನೇದಾಗಿ ಜೀವನ ಗೀತೆಯಲ್ಲಿ ಕೃಪೆಯೇ ಕೃಪೆ ಅನ್ನುವಂಥ ಗೀತವನ್ನು ಹಾಡುತ್ತಾ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ.
ಕರ್ತನೇ, ಕರುಣಸಾಗರನಾದ ನಮ್ಮ ತಂದೆಯಾದ ದೇವರೇ, ನಾವು ಉಳಿದಿರುವುದು ಕೇವಲ ನಿನ್ನ ಕೃಪೆ, ನಿನ್ನ ಆಶೀರ್ವಾದ. ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ ಏನು ಇಲ್ಲ ದೇವರೇ. ನಮ್ಮಲ್ಲಿರುವಂಥದ್ದೆಲ್ಲವೂ ಕೂಡ ನೀನು ಕೊಟ್ಟಿರುವಂಥದ್ದೇ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಕರುಣೆ, ನಿನ್ನ ಕ್ಷಮಾಪಣೆ ಇಲ್ಲದೆ ಹೋದರೆ ನಮ್ಮ ಬದುಕಿಲ್ಲ ಸ್ವಾಮಿ. ನಮ್ಮನ್ನ ಜೀವಂತರ ಪಟ್ಟಿಯಲ್ಲಿ ಎಣಿಸಿ ಸುಂದರವಾದ ಭಾನುವಾರದ ದಿವಸದಲ್ಲಿ ನಿನ್ನ ಪರಿಶುದ್ಧವಾದಂತಹ ಆಲಯದಲ್ಲಿ ನಿನ್ನ ಭಕ್ತ ಸಮೂಹವಾಗಿ ಸೇರಿ ಬಂದು ನಿನ್ನನ್ನು ಸ್ತೋತ್ರಿಸುವಂತೆಯೂ ಕೀರ್ತಿಸುವಂತೆಯೂ ಘನಮಾನ ಸಲ್ಲಿಸುವಂತೆಯೂ ಕೊಟ್ಟ ಅವಕಾಶಕ್ಕಾಗಿ, ಜೀವಿತದ ಆಶೀರ್ವಾದಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ. ಅನೇಕರು ಈ ದಿವಸವನ್ನು ನೋಡದೆ ತಮ್ಮ ಜೀವಿತ ಯಾತ್ರೆಯನ್ನ ಬಿಟ್ಟು ಹೋಗಿದ್ದಾರೆ ಸ್ವಾಮಿ, ಮುಗಿಸಿದ್ದಾರೆ. ನಾವು ಅದರ ಜೀವಂತರ ಪಟ್ಟಿಯಲ್ಲಿ ಎಣಿಸಲ್ಪಟ್ಟಿದ್ದೇವೆ. ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಾಕ್ಯಗಳನ್ನು ಕೇಳಿಸಿಕೊಳ್ಳುವುದಕ್ಕಾಗಿ, ನಿನ್ನ ಆರಾಧಿಸುವುದಕ್ಕಾಗಿ ಬಂದಿದ್ದೇವೆ ಸ್ವಾಮಿ. ಅಲ್ಪನಾದ ನಾನು ನಿನ್ನ ಪವಿತ್ರ ಸಭೆಗೆ ನಿನ್ನ ವಾಕ್ಯಗಳನ್ನು ಪ್ರಬೋಧಿಸುವಂತ ಯೋಗ್ಯತೆಯನ್ನು ಕೊಡುತ್ತಾನೆ. ಅಲ್ಪನು, ಅಯೋಗ್ಯನು, ಅವಿವೇಕಿಯೂ ಆಗಿರುವಂಥ ನನಗೆ ಪವಿತ್ರಾತ್ಮನ ಮೂಲಕ ವಾಕ್ಯಗಳನ್ನು ದಯಪಾಲಿಸು. ಮಾತನಾಡುವ ನಾನಲ್ಲ, ನೀನು ಮಾತನಾಡು. ಕೇಳಿಸಿಕೊಳ್ಳುವಂಥ ನಿನ್ನ ಜನರು ಪವಿತ್ರಾತ್ಮನ ಸಹಾಯದಿಂದ ಪ್ರೇರೇಪಣೆ ಹೊಂದಿ ಮನಸ್ಸಾಂತರ ರೂಪಾಂತರಗೊಳ್ಳುವಂತೆ ಆಶೀರ್ವದಿಸು. ಆತ್ಮಿಕ ಆನಂದದಿಂದ ಮನೆಗಳಿಗೆ ಹೋಗುವಂತೆ ಆಶೀರ್ವದಿಸು. ಆರಾಧನೆ ಮೂಲಕ ನೀನು ಮಹಿಮೆ ಹೊಂದು ನಮ್ಮ ಪರಿಶುದ್ಧ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರೀತಿಯುಳ್ಳ ಸಭೆಯವರೇ, ಈ ಪರಿಶುದ್ಧವಾದಂತಹ ಭಾನುವಾರದಲ್ಲಿ ನಾವು ಈ ರೀತಿಯಲ್ಲಿ ಆರಾಧನೆ ಮಾಡುವಂತೆ ಆಶೀರ್ವಾದ ನೀಡಿದ ದೇವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ನನಗೆ ಅವಕಾಶ ನೀಡಿದಂಥ ಸಭಾಪಾಲಕರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ, ಮತ್ತು ಸಭಾಪಾಲನಾ ಸಮಿತಿ ಮತ್ತು ಎಲ್ಲ ಹಿರಿಯರು ಮತ್ತು ಸಭೆಯವರಿಗೆ ನಾನು ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸದಲ್ಲಿ ನಾವು ಆಲೋಚನೆ ಮಾಡುವಂತ, ವಾಕ್ಯ ಧ್ಯಾನ ಮಾಡುವಂತ ವಿಷಯ ನರ್ಚರಿಂಗ್ ದ ಗಾಡ್ಸ್ ಕ್ರಿಯೇಷನ್. ದೇವರ ಸೃಷ್ಟಿಯನ್ನ ಅಥವಾ ಸೃಷ್ಟಿಯನ್ನ ಪೋಷಿಸು, ಕಾಪಾಡು, ಅದನ್ನ ಸಂರಕ್ಷಿಸು. ನರ್ಚರಿಂಗ್ ದ ಕ್ರಿಯೇಷನ್, ಸೃಷ್ಟಿಯನ್ನ ಪೋಷಿಸು. ನಾವೆಲ್ಲರೂ ಸೃಷ್ಟಿಯ ಒಂದೊಂದು ಭಾಗ, ಒಂದೊಂದು ಅಂಶ. ಸೃಷ್ಟಿಯಲ್ಲಿ ನಾವೇ ಎಲ್ಲ ಅಲ್ಲ, ನಾವು ಸೃಷ್ಟಿಯ ಒಂದು ಭಾಗ. ಮನುಷ್ಯ ಅನ್ನುವಂಥವನು ಸೃಷ್ಟಿಯ ಒಂದು ಭಾಗ ಮಾತ್ರ. ಆದ್ರೆ ದುರದೃಷ್ಟಕ್ಕೆ ನಾವೇನ್ ತಿಳ್ಕೊಂಡಿದ್ದೇವೆ ಅಂದ್ರೆ, ಸೃಷ್ಟಿಯೆಲ್ಲ ನನ್ನದೇ, ಸೃಷ್ಟಿಗೆಲ್ಲ ನಾನೇ ಪ್ರಮುಖನು, ಸೃಷ್ಟಿಯಲ್ಲಿ ನನ್ನನ್ನು ಬಿಟ್ಟರೆ ಇಲ್ಲ ಅನ್ನುವಂಥದ್ದನ್ನ ಮನುಷ್ಯನು ತಿಳಿದುಕೊಂಡಿದ್ದಾನೆ. ದೇವರು ಸೃಷ್ಟಿಯನ್ನು ಮಾಡುವಾಗ ಅನೇಕ ವಿಷಯಗಳನ್ನು ಸೃಷ್ಟಿ ಮಾಡಿದರು. ನಮ್ಮ ಸತ್ಯವೇದದ ಅನುಗುಣವಾಗಿ ಅನೇಕ ಸೃಷ್ಟಿಗಳನ್ನು 6 ದಿವಸಗಳು ಮಾಡುವಂಥದ್ದನ್ನ ನಾವು ನೋಡ್ತೇವೆ. ಮಾಡುವಾಗ ಆ ಎಲ್ಲಾ ಸೃಷ್ಟಿಗಳು ಒಂದಕ್ಕೆ ಒಂದು ಇಂಟರ್ಡಿಪೆಂಡೆಂಟ್ ಆಗಿ, ಇಂಟರ್ಲಿಂಕ್ ಆಗಿ, ಒಂದಕ್ಕೊಂದು ಸಮನ್ವಯತೆಯಿಂದ ಹೊಂದಿಕೊಂಡು, ಒಬ್ಬರ ಮೇಲೆ ಒಂದು ಹಾಕಿಕೊಂಡು ಬದುಕುವಂತ ರೀತಿಯಲ್ಲಿ ಸೃಷ್ಟಿಯನ್ನ ದೇವರು ಮಾಡಿದರು. ಒಂದನ್ನು ಬಿಟ್ಟು ಒಂದು ಬದುಕುವುದಕ್ಕಾಗುವುದಿಲ್ಲ. ಆದರೆ ದುರಾಸೆಗೊಂಡಂತ ಮನುಷ್ಯ ಏನು ಮಾಡಿದ, ಎಲ್ಲವನ್ನು ತನಗಾಗಿ ಉಪಯೋಗಿಸಿಕೊಳ್ಳಲು ಪ್ರಯತ್ನ ಮಾಡಿದ. ಆದ್ರಿಂದ ಸೃಷ್ಟಿಯಲ್ಲಿ ಅನೇಕ ಏರುಪೇರುಗಳು ಉಂಟಾಯಿತು. ಅನೇಕ ಸಮತೋಲನ ಕಳೆದುಕೊಂಡಂತ ಅಸಮತೋಲನವಾದಂತಹ ಒಂದು ಪರಿಸ್ಥಿತಿಯು ಸೃಷ್ಟಿಯಲ್ಲಿ ಬಂದಿದೆ. ಈ ಸೃಷ್ಟಿಯನ್ನ ಪೋಷಿಸುವುದು ಮಾನವನ ಒಂದು ಕೊಡಲ್ಪಟ್ಟಂತ ಜವಾಬ್ದಾರಿ, ದೇವರಿಂದ ಕೊಡಲ್ಪಟ್ಟಂತ ಜವಾಬ್ದಾರಿ. ಸತ್ಯವೇದವನ್ನು ಗಮನಿಸಿ ನೋಡುವಾಗ ದೇವರು 6 ದಿವಸಗಳ ಕಾಲ ಸೃಷ್ಟಿಯನ್ನ ನೆರವೇರಿಸಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ದೇವರು ಸೃಷ್ಟಿಸಿದ ಮೊದಲನೆಯ ಸೃಷ್ಟಿ ಏನು? ದೇವರು
ಬೆಳಕಾಗಲಿ ಅನ್ನಲು ಬೆಳಕು ಆಯಿತು. 1ನೇ ಅಧ್ಯಾಯದ 3ನೇ ವಚನ. ಬೆಳಕಾಗಲಿ ಅನ್ನಲು ಬೆಳಕಾಯಿತು, ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ಕತ್ತಲಿಗೆ ಇರುಳೆಂದು ಬೆಳಕಿಗೆ ಹಗಲೆಂದು ಹೆಸರಿಟ್ಟನು. 1ನೇ ದಿವಸ ಮುಗಿಯಿತು. 2ನೇ ದಿವಸ ದೇವರು ಉಂಟು ಮಾಡಿದ್ದು ಆಕಾಶವು ಜಲಸಮೂಹಗಳ ನಡುವೆ ವಿಸ್ತಾರವಾದ ಗುಮ್ಮಟವು ಉಂಟಾಗಲಿ ಅಂತ ಹೇಳಿದರು. ಕೆಳಗನ ನೀರುಗಳನ್ನ ಮೇಳನ ನೀರುಗಳನ್ನ ಬೇರೆ ಬೇರೆ ಮಾಡಲಿ ಅಂದರು. ದೇವರು ವಿಸ್ತಾರವಾದ ಗುಮ್ಮಟವನ್ನು ಮಾಡಿ ಅದರ ಕೆಳಗಿದ್ದ ನೀರನ್ನ ಅದರ ಮೇಲಿದ್ದ ನೀರಿಂದ ವಿಂಗಡಿಸಿದರು. ಹಾಗೆ ಆಯಿತು. ಆ ಗುಮ್ಮಟಕ್ಕೆ ಏನೆಂದು ಹೆಸರಿಟ್ಟವು? ದೇವರು ಆಕಾಶವೆಂದು ಹೆಸರಿಟ್ಟರು. 1ನೇ ದಿವಸ ಹಗಲನ್ನು ಉಂಟು ಮಾಡಿದರು, 2ನೇ ದಿವಸ ಆಕಾಶವನ್ನು ಉಂಟು ಮಾಡಿದರು, ಆಕಾಶದಲ್ಲಿ ನೀರನ್ನಿಟ್ಟರು. 3ನೇ ದಿವಸ ಏನನ್ನ ಉಂಟು ಮಾಡಿದರು? ಏನನ್ನ? 3ನೇ ದಿವಸ ಆಕಾಶದ ಕೆಳಗಿರುವ ನೀರೆಲ್ಲ ಒಂದು ಕಡೆ ಕೂಡಿಕೊಳ್ಳಲಿ ಅಂದರು. ಒಣನೆಲವಾಗಲಿ ಅಂದರು. ಒಣನೆಲಕ್ಕೆ ಭೂಮಿ ಎಂದು, ನೀರಿಗೆ ಸಮುದ್ರವೆಂದು ಹೆಸರಿಟ್ಟರು. 4ನೆಯ ದಿವಸ ಆಕಾಶ ಮಂಡಲದಲ್ಲಿ ಬೆಳಕು ಉಂಟಾಗಲಿ, ಹಗಲಿರುಳುಗಳು ಬೇರೆ ಮಾಡಲಿ, ಸೂರ್ಯಚಂದ್ರರು ನಕ್ಷತ್ರಗಳನ್ನು ಉಂಟು ಮಾಡಿದರು. 5ನೇ ದಿವಸ ಜಲಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ ಅಂದರು. ಪಕ್ಷಿಗಳು ಅಂತರಿಕ್ಷದಲ್ಲಿ ಓಡಾಡಲಿ ಅಂದರು. 6ನೇ ದಿವಸ ಮನುಷ್ಯನನ್ನ ಉಂಟು ಮಾಡಿದರು. ಎಲ್ಲ ಪ್ರಾಣಿಗಳು, ಪಕ್ಷಿಗಳು, ಹಕ್ಕಿಗಳು, ನೀರು, ಮರಗಳು, ಬೆಟ್ಟಗಳು, ಗುಡ್ಡಗಳು, ಆಕಾಶ, ಸೂರ್ಯ, ಚಂದ್ರ ಇದೆಲ್ಲ ಉಂಟು ಮಾಡಿದ ನಂತರ ಮನುಷ್ಯನನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡುತ್ತೇನೆ ಅಂತ ತಿಳಿದು ಆತನು ಮನುಷ್ಯನನ್ನ 26ನೇ ವಚನದಲ್ಲಿ ನಾವು ನೋಡ್ತೇವೆ. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ ಅಂತ ಹೇಳಿ ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿರುವ ಹಾರಾಡುವ ಪಕ್ಷಿಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆಯೂ, ಭೂಮಿಯ ಮೇಲೆಯೂ ಏನ್ ಮಾಡಬೇಕಂತ ಅದನ್ನು ದೊರೆತನ ಮಾಡಲಿ ಅಂತ ಹೇಳಿ ಮನುಷ್ಯನನ್ನ ಉಂಟು ಮಾಡಲಿ. 28ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ನೀನು ಇವುಗಳೆಲ್ಲವನ್ನ ನೋಡಿಕೊಂಡು ಇದನ್ನ ದೊರೆತನ ಮಾಡಿಕೊಂಡು ಇದನ್ನು ಪರಿಪಾಲಿಸಿಕೊಂಡು ಇದನ್ನು ಕಾಪಾಡಿಕೊಂಡು ಪೋಷಿಸಿಕೊಂಡು ಬಾ ಅಂತ ಹೇಳಿ ದೇವರು ಎಲ್ಲ ಸೃಷ್ಟಿಯನ್ನು ಯಾರಿಗೆ ಕೊಟ್ಟರು? ಮನುಷ್ಯನಿಗೆ ಕೊಟ್ಟರು. ಮನುಷ್ಯ ಏನು ಅನ್ಕೊಂಡ? ನನಗೆ ಪರಿಪಾಲನೆಗೆ ಕೊಟ್ಟಿದ್ದಾರೆ ಅಂತ ಇದೆಲ್ಲ ನನ್ನದೇ ಅಂದುಕೊಂಡು ಅವನೇನ್ ಮಾಡ್ತಾನೆ? ಎಲ್ಲವನ್ನ ತನಗಾಗಿ ಉಪಯೋಗಿಸಿಕೊಳ್ಳಲು ಪ್ರಾರಂಭ ಮಾಡ್ತಾನೆ. ನೀರು ನನ್ನದೇ, ಆಕಾಶ ನನ್ನದೇ, ಗಾಳಿ ನನ್ನದೇ, ಎಲ್ಲವನ್ನ ಉಪಯೋಗಿಸಿಕೊಂಡು ಎಲ್ಲವನ್ನ ಮಲಿನ ಮಾಡ್ತಾನೆ, ಕೆಡಿಸಿಬಿಡ್ತಾನೆ. ದೇವರನ್ನು ಕೂಡ ಗಮನಿಸುವುದಿಲ್ಲ, ದೇವರ ಆಜ್ಞೆಗಳನ್ನು ಕೂಡ ಗಮನಿಸುವುದಿಲ್ಲ. ಸೃಷ್ಟಿಯನ್ನ ಕೆಡಿಸ್ತಾನೆ, ದೇವರಿಗೆ ಅವಿಧೇಯತೆಯಿಂದ ನಡೆದುಕೊಳ್ತಾನೆ, ಧರ್ಮಶಾಸ್ತ್ರದ ಧಾರ್ಮಿಕ ವಿಧಿವಿಧಾನಗಳನ್ನ ನೀತಿಯನ್ನ ತಪ್ಪಿಸಿಕೊಂಡಾಗ ನಡೆದುಕೊಳ್ತಾನೆ. ದೇವರಿಗೆ ಸಾಕಾಗಿ ಹೋಗ್ತದೆ. 6ನೇ ಅಧ್ಯಾಯಕ್ಕೆ ಬರುವಷ್ಟರಲ್ಲಿ ದೇವರು ಪಶ್ಚಾತ್ತಾಪ ಪಡಲು ಪ್ರಾರಂಭ ಮಾಡ್ತಾನೆ. ನಾನು ಯಾಕಾದ್ರೂ ಈ ಮನುಷ್ಯನನ್ನು ಉಂಟು ಮಾಡಿದೆ? ಎಲ್ಲವನ್ನ ಸೃಷ್ಟಿ ಮಾಡಿದ ನಂತರ ಮನುಷ್ಯನನ್ನು ಉಂಟು ಮಾಡ್ತಾನೆ. ಎಲ್ಲವನ್ನ ಮನುಷ್ಯ ಎಕ್ಸ್ಪ್ಲಾಯ್ಟ್ ಮಾಡಕ್ಕೆ ಶುರು ಮಾಡ್ತಾನೆ. ದೇವರಿಗೆ ಸಾಕಾಗಿ ಹೋಗ್ತದೆ. ಆತನು ನೋಹನನ್ನು ಕರೀತಾನೆ. 6ನೇ ಅಧ್ಯಾಯಕ್ಕೆ ಬರುವಾಗ ನೋಹನನ್ನು ಕರೆದು ಆತನಿಗೆ ಹೇಳ್ತಾನೆ, ನೋಹನೇ, ನಾನು ಸೃಷ್ಟಿ ಮಾಡಿದ ಎಲ್ಲ ಮನುಷ್ಯರಲ್ಲಿ ನೀನೊಬ್ಬನೇ ನೀತಿವಂತನು ಅಂತ ಕಾಣಿಸ್ತಾ ಇದೆ. 6ನೇ ಅಧ್ಯಾಯದ 9ನೇ ವಚನ ಯಾರಾದರೂ ಹೋಗ್ಲಿ. ಆತನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ನೀತಿವಂತನಾಗಿದ್ದನು. ಸುಮಾರು 2300 ವರ್ಷಗಳಾಗಿರ್ಬೇಕು ಅಂತ ಇತಿಹಾಸಕಾರರು ಹೇಳ್ತಾರೆ. ಸೃಷ್ಟಿಯಾಗಿ ಒಂದು 2300 2200 ವರ್ಷಗಳಾಗಿರ್ಬೇಕು. ಒಂದಷ್ಟು ಜನರೇಷನ್ ಹೋಗಿದೆ, ಒಂದಷ್ಟು ಪೀಳಿಗೆ ಹೋಗಿದೆ, ಒಂದಷ್ಟು ಜನ ಬಂದು ಹೋಗಿದ್ದಾರೆ.
ನೋಹನ ಕಾಲ ಬಂದಿದೆ, ದೇವರಿಗೆ ತನ್ನ ಸೃಷ್ಟಿಯ ಮೇಲೆ ತನಗೆ ಪಶ್ಚಾತ್ತಾಪವಾಗಿ ಹೋಗ್ತದೆ, ಬೇಸರವಾಗಿ ಹೋಗ್ತದೆ, ಸಾಕಾಗಿ ಹೋಗ್ತದೆ. ದೇವರು ಹೇಳ್ತಾರೆ, ನಾನು ಯಾಕಾದ್ರೂ ಸೃಷ್ಟಿ ಮಾಡಿದೆ ಅಂತ ಗಮನಿಸಿ ನೋಡುವಾಗ ಅಲ್ಲಿ ಒಬ್ಬ ಮನುಷ್ಯ ಇರ್ತಾನೆ, ಒಬ್ಬನೇ ಒಬ್ಬನು ನೋಹ. ಆತನಿಗೆ 3 ಗಂಡು ಮಕ್ಕಳು. 11ನೇ ವಚನದಲ್ಲಿ ನೀವು ಓದ್ರಿ ಯಾರಾದ್ರೂ. 11ನೇ ವಚನದಲ್ಲಿ ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಆಗ ಆತನು ಹೇಳ್ತಾನೆ 13ನೇ ವಚನದಲ್ಲಿ, ದೇವರು ನೋಹನಿಗೆ ಹೇಳ್ತಾನೆ 13ನೇ ವಚನದಲ್ಲಿ ಏನ್ ಹೇಳ್ತಾನೆ? ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ, ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ ಅದೇ, ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ತಾನೇ ಮಾಡಿದಂತ ಸೃಷ್ಟಿಯನ್ನ ಪೋಷಣೆ ಮಾಡುವಂತ ಮನುಷ್ಯನಿಗೆ ಕೊಟ್ರೆ ಅವನು ಪೋಷಣೆ ಮಾಡದೆ ಆ ಸೃಷ್ಟಿಯನ್ನ ತನ್ನ ಸ್ವಾರ್ಥಕ್ಕಾಗಿ ತನಗಾಗಿ ಅದನ್ನ ಅಲಕ್ಷ್ಯ ಮಾಡುತ್ತಾ ಅಸಹ್ಯದ ರೀತಿಯಲ್ಲಿ ಮಲಿನ ಮಾಡುವಾಗ, ದೇವರಿಗೆ ಅವಿಧೇಯತೆಯಿಂದ ನಡೆದುಕೊಳ್ಳುವಾಗ, ನೀತಿ ನಿಯಮದಿಂದ ನಡೆದುಕೊಳ್ಳದೆ ಇರುವಾಗ ದೇವರು ಹೇಳ್ತಾನೆ, ನನ್ನ ದೃಷ್ಟಿಯಲ್ಲಿ ನನ್ನ ಸೃಷ್ಟಿಯಾದಂತ ಮನುಷ್ಯ ಕೆಟ್ಟು ಹೋಗಿದ್ದಾನೆ, ಬೇರೆ ಯಾವುದು ಕೆಟ್ಟಿಲ್ಲ, ಅವುಗಳನ್ನು ಕೆಡಿಸಿದ್ದಾನೆ ಅವನು. ಮನುಷ್ಯನಿಗೆ ಪರಿಪಾಲನೆ ಮಾಡಲು ಕೊಡಲ್ಪಟ್ಟಂತ ಎಲ್ಲಾ ಸೃಷ್ಟಿಯ ವಿಷಯಗಳನ್ನ ಈ ಮನುಷ್ಯನು ತನ್ನ ಸ್ವಾರ್ಥಕ್ಕಾಗಿ ಕೆಡಿಸಿದ್ದಾನೆ. ಅದರ ಜೊತೆಗೆ ದೇವರಿಗೆ ಕೂಡ ಮರ್ಯಾದೆ ಕೊಡದ ಹಾಗೆ ಅನೀತಿಯಿಂದ ದೇವರ ಧಾರ್ಮಿಕ ನಿಯಮಗಳನ್ನ ವಿಧಿವಿಧಾನಗಳನ್ನ ನಡೆದುಕೊಳ್ಳದೆ ಆತನು ಕೆಟ್ಟು ಹೋಗಿರುವುದರಿಂದ ದೇವರು ಹೇಳ್ತಾನೆ, ನಾನು ಎಲ್ಲಾ ದೇಹಿಗಳನ್ನ, ಎಲ್ಲಾ ಮನುಷ್ಯರನ್ನ ಅಂತ್ಯ ಮಾಡಿಬಿಡ್ತೇನೆ ಮತ್ತು ನಾನು ಭೂಮಿಯ ಮೇಲೆ ಇರುವ ಎಲ್ಲವುಗಳನ್ನ ಅಳಿಸಿಬಿಡ್ತೇನೆ, ನಾಶ ಮಾಡಿಬಿಡ್ತೇನೆ ಅಂತ ಹೇಳ್ತಾರೆ ದೇವರು. ತಾನೇ ಮಾಡಿದಂತ ಸೃಷ್ಟಿ ಮಾಡಬೇಕು ಅಂದ್ರೆ ಒಂದು ಯೋಜನೆ ಮಾಡ್ತಾರೆ. ನಾವೇನಾದ್ರೂ ಒಂದು ಸೃಷ್ಟಿ ಮಾಡಬೇಕು, ಒಂದು ವೇಳೆ ಯಾವ್ದಾದ್ರು ಒಂದು ಚಿಕ್ಕ ಕೆಲಸ ಸೃಷ್ಟಿ ಮಾಡಬೇಕು, ಒಂದು ಕ್ರಿಯೇಟ್ ಮಾಡಬೇಕು ಅಂದ್ರೆ ಕ್ರಿಯೇಷನ್ ಅಂತೀವಿ ಸೃಷ್ಟಿಯನ್ನ. ಒಂದು ಕ್ರಿಯೇಟ್ ಮಾಡಬೇಕು ಅಂದ್ರೆ ಬಹಳ ಥಿಂಕ್ ಮಾಡ್ತೇವೆ, ಬಹಳ ಯೋಚನೆ ಮಾಡ್ತೇವೆ, ಬಹಳ ರಿಸರ್ಚ್ಗಳು ಮಾಡ್ತೇವೆ, ಯೋಜನೆ ಮಾಡ್ತೇವೆ. ಮಾಡಿದ ನಂತರ ಮನಸ್ಸಿನಲ್ಲಿ ಬಂದಂತ ಆ ಯೋಜನೆಗೆ ಪ್ಲಾನ್ಗೆ ಸರಿಯಾಗಿ ಏನನ್ನ ಸೃಷ್ಟಿ ಮಾಡ್ತೇವೆ. ದೇವರು ಎಷ್ಟು ಯೋಚನೆ ಮಾಡಿದ್ರು ಗೊತ್ತಿಲ್ಲ, ದೇವರು ಎಷ್ಟು ಪ್ಲಾನ್ ಮಾಡಿದ್ರು ಗೊತ್ತಿಲ್ಲ. ಈ ಎಲ್ಲವುಗಳನ್ನು 6 ದಿವಸ ಸೃಷ್ಟಿ ಮಾಡಿದ್ರು, ಅತ್ಯದ್ಭುತವಾಗಿ ಸೃಷ್ಟಿ ಮಾಡಿದ್ರು. ಯಾವುದೇ ವಿಷಯವನ್ನ ಇಲ್ಲಿವರೆಗೂ ಮನುಷ್ಯ ಕಂಡುಹಿಡಿಯಲಾಗದಂತ ವಿಷಯಗಳನ್ನು ಕೂಡ ದೇವರು ಅತ್ಯದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಮನುಷ್ಯನ ಇಷ್ಟು ಜ್ಞಾನಿ ಅಂತ ತಿಳಿದುಕೊಂಡ್ರು ಕೂಡ ಇವುಗಳಲ್ಲಿ ಅನೇಕ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಕೂಡ ಸಾಧ್ಯವಾಗಿಲ್ಲ. ಅಷ್ಟು ಅದ್ಭುತವಾಗಿ ದೇವರು ಸೃಷ್ಟಿ ಮಾಡಿದ್ರು. ದೇವರಿಗೆ ಸಾಕಾಯ್ತು, ಅದನ್ನು ಹೇಳಿದ್ರು, ಎಲ್ಲವನ್ನ ನಾನು ಅಳಿಸಿಬಿಡ್ತೇನೆ, ಎಲ್ಲವನ್ನ ನಾನು ನಾಶ ಮಾಡಿಬಿಡ್ತೇನೆ ಅಂತ ಹೇಳಿ ಆತನಿಗೆ ಹೇಳ್ತಾನೆ, ತುರಾಯಿ ಮರವನ್ನು ತೆಗೆದುಕೋ, ತುರಾಯಿ ಮರದಿಂದ ಒಂದು ನಾವೆಯನ್ನು ಕಟ್ಟು. ಎಷ್ಟು ಉದ್ದ ಇತ್ತಂತೆ ನಾವೇ? 300 ಮೊಳ. ಎಷ್ಟಾಗಲ್ಲ? 50 ಮೊಳ. ಎತ್ತರ 30 ಮೊಳ. ಅಲ್ಲಿದೆ, ಬರ್ತಿದೆ ನೋಡ್ರಿ. 15ನೇ ವಚನದಲ್ಲಿ ಹೇಳ್ತದೆ, ನೀನು ಅದನ್ನು ಮಾಡಬೇಕಾದ ವಿಧಾನ ಏನಂತೆ? 50 ಮೊಳ ಅಗಲವು ಇರಬೇಕು. 300 ಮೊಳ ಅಂದ್ರೆ ಸುಮಾರು 900 ಅಡಿ. 3 ಅಡಿ ಒಂದು ಮೊಳಕ್ಕೆ ಅನ್ಕೊಂಡ್ರೆ 900 ಅಡಿ. 50 ಮೊಳ ಅಂದ್ರೆ 150 ಅಡಿ. 150 ಅಡಿ ಅಗಲ, 900 ಅಡಿ ಉದ್ದ. ಆತನು ನೋಹ ಮಾಡುವಾಗ ಎಲ್ಲರೂ ಅಪಹಾಸ್ಯ ಮಾಡಿದ್ರಂತೆ ಆತನನ್ನ. ಸುಮಾರು 25ರಿಂದ 50 ವರ್ಷ ಕಾಲ ಕಟ್ಟಿರಬೇಕು ಅಂತ ಹೇಳಿ ಇತಿಹಾಸಕಾರರು ಹೇಳ್ತಾರೆ. ಆ ನಾವೆಯನ್ನು 25ರಿಂದ 50 ವರ್ಷ ಕಾಲ ಆತನು ಕಟ್ಟಿದ್ದಾನೆ. ಅದನ್ನೆಲ್ಲ ಕೂಡ ಆ ನಾವೆಯಲ್ಲಿ ಆತನು ಕಟ್ಟಿದ ನಂತರ, ತುರಾಯಿ ಮರದಿಂದ ಕಟ್ಟಿದ ನಂತರ ದೇವರು ಆತನಿಗೆ ಹೇಳ್ತಾನೆ, ನಾನು ಉಂಟು ಮಾಡಿರುವ ಸಕಲ ಪ್ರಾಣಿ ಪಕ್ಷಿ ಜಂತುಗಳಲ್ಲಿ ಜಾತಿಗೆ ಒಂದರಂತೆ ಒಂದು ಗಂಡನ್ನ ಒಂದು ಹೆಣ್ಣನ್ನ ಈ ಒಂದು ನಾವೆಯಲ್ಲಿ ತೆಗೆದುಕೊಳ್ಳಬೇಕು. ನಾನು ಜಲಪ್ರಳಯವನ್ನು ಉಂಟು ಮಾಡ್ತಾ ಇದ್ದೇನೆ. ಜಲಪ್ರಳಯವನ್ನು ಉಂಟು ಮಾಡಿ ಈ ಒಂದು ಪ್ರಪಂಚವನ್ನ, ನನ್ನ ಸೃಷ್ಟಿಯನ್ನು ನಾಶ ಮಾಡ್ತಾ ಇದ್ದೇನೆ ಅಂತ ಹೇಳಿ 7 ದಿವಸಗಳಾಗ್ತದೆ. ಅವರೆಲ್ಲರೂ ನಾವೇ ಒಳಗಡೆ ಹೋಗ್ತಾರೆ. ಆತನ ಮಕ್ಕಳು, ಆತನ ಕುಟುಂಬ, ಅಲ್ಲಿದ್ದಂತ ಎಲ್ಲಾ ಜಂತುಗಳು, ಪ್ರಾಣಿಗಳು
ಒಂದೊಂದು ಜಾತಿಗೆ 2 ಅಂತೆ, ಗಂಡು ಹೆಣ್ಣಂತೆ. ಶುದ್ಧವಾದ ಪ್ರಾಣಿ ಪಕ್ಷಿಗಳಲ್ಲಿ 7 ಜಾತಿಗಳು ಅಂತೆ. ಅವಳೆಲ್ಲವನ್ನನ್ನು ತೆಗೆದುಕೊಂಡು ಹೋದಾಗ ದೊಡ್ಡ ಮಳೆ ಆಯಿತು. ಆಕಾಶದ ತೂಬುಗಳು ತೆಗೆದುಕೊಂಡು ಬಂತು. ಆಕಾಶದ ತೂಬುಗಳು ಅಷ್ಟು ಸುಂದರವಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ತೂಬುಗಳು ತೆಗೆದುಕೊಂಡು ಅನ್ನುವಂಥ ರೀತಿಯಲ್ಲಿ ಮಳೆ ಆಯ್ತಂತೆ. 40 ರಾತ್ರಿ 40 ಹಗಲು ನಿರಂತರವಾಗಿ ಮಳೆ. ಎಲ್ಲ ಪರ್ವತ ಶಿಖರಗಳು ಕೂಡ ಮುಚ್ಚಿ ಹೋಯ್ತಂತೆ. ಎತ್ತರವಾದ ಪರ್ವತದ ಮೇಲೆ 15 ಮೊಳದಷ್ಟು ನೀರು ಮೇಲೆ ಇತ್ತಂತೆ. ಎಲ್ಲ ಮುಳುಗಿ ಹೋಯ್ತು. ಈ ನಾವೇ ಅದರಲ್ಲಿ ತೇಲುತ್ತಾ ಇತ್ತು. 150 ದಿವಸಗಳು ನೀರು ಇಳಿಯಲಿಲ್ಲ. ಆತನು ಕಾಗೆಯನ್ನು ಬಿಟ್ಟ, ಪಾರಿವಾಳವನ್ನು ಬಿಟ್ಟ ಅನೇಕ ದಿವಸಗಳಾಯಿತು. ಸುಮಾರು 1 ವರ್ಷ, 1 ದಿವಸವೋ 1 ವರ್ಷ 10 ದಿವಸವೋ ಆಯಿತು. ಅಲ್ಲಿಗೆ ನೀರು ಇಳಿಯುತ್ತದೆ. ಸರ್ವನಾಶವಾಗಿ ಹೋಯಿತು. ಸೃಷ್ಟಿ ಸರ್ವನಾಶವಾಗಿ ಹೋಯಿತು. ಯಾಕೆಂದ್ರೆ ಮನುಷ್ಯನ ಅಯೋಗ್ಯತೆಯ ನಿಮಿತ್ತ, ಮನುಷ್ಯನ ಅಹಂಕಾರದ ನಿಮಿತ್ತ, ಮನುಷ್ಯನ ಅವಿಧೇಯತೆಯ ನಿಮಿತ್ತ, ಮನುಷ್ಯನಿಗೆ ಕೊಡಲ್ಪಟ್ಟಂತಹ ಜವಾಬ್ದಾರಿಯನ್ನ ಸರಿಯಾಗಿ ಮಾಡದೇ ಇದ್ದ ನಿಮಿತ್ತದಿಂದ ಇಡೀ ಸೃಷ್ಟಿ ನಾಶವಾಗಿ ಹೋಯಿತು. ದೇವರು ತನ್ನ ಸೃಷ್ಟಿಯನ್ನು ತಾನೇ ನಾಶ ಮಾಡಿಬಿಡ್ತಾನೆ. ಆತನು ಆಗಲೂ ಪಶ್ಚಾತ್ತಾಪ ಪಡ್ತಾನೆ. ಈ ಮನುಷ್ಯನನ್ನು ಉಂಟು ಮಾಡಿದಕ್ಕೆ ಪಶ್ಚಾತ್ತಾಪ ಪಡ್ತಾನೆ, ನಾಶ ಮಾಡಿದಕ್ಕೂ ಪಶ್ಚಾತ್ತಾಪ ಪಟ್ಟ. ಅದನ್ನು ಹೇಳ್ತಾನೆ, ಇನ್ನು ಮುಂದೆ ಎಂದಿಗೂ ನಾನು ಈ ರೀತಿಯಲ್ಲಿ ಸೃಷ್ಟಿಯ ಮೇಲೆ ಕೋಪಪಡುವುದಿಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ, ಈ ರೀತಿಯ ಜಲಪ್ರಳಯ ಮಳೆ ತರುವುದಿಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ, ಕಾಮನ ಬಿಲ್ಲನ್ನು ಉಂಟು ಮಾಡ್ತಾನೆ. ಅದಕ್ಕೆ ಕಾಮನ ಬಿಲ್ಲನ್ನು ನಾವು ನೋಡಿದಾಗ ನಾವು ಹೇಳ್ತೇವೆ ಇನ್ನು ಮಳೆ ಆಗಲ್ಲ, ಕಾಮನ ಬಿಲ್ ಬಂದ್ರೆ ಮಳೆ ಆಗಲ್ಲ ಅಂತ ಹೇಳ್ತೇವೆ. ದೇವರು ಕಾಮನ ಬಿಲ್ಲನ್ನು ಕೊಡ್ತಾನೆ. ಇನ್ನು ಮುಂದೆ ನಾನು ಈ ರೀತಿಯ ನಾಶನಕ್ಕೆ ಮುಂದಾಗುವುದಿಲ್ಲ ಅಂತ ಹೇಳಿ ಆತನು ಪಶ್ಚಾತ್ತಾಪ ಪಡ್ತಾನೆ. ಪ್ರಿಯರೇ, ನಾವು ಏನು ಕಲಿತಾ ಇದ್ದೇವೆ ಅಂದ್ರೆ, ದೇವರು ನೇಮಿಸಿದ ಜವಾಬ್ದಾರಿಕೆಗಳನ್ನ ಸರಿಯಾಗಿ ನೆರವೇರಿಸುವಂತವರಾಗಬೇಕು. ಸ್ವಾರ್ಥಿಗಳು ನಾವು, ಎಲ್ಲ ನಮಗೆ ಬೇಕು, ಎಲ್ಲವನ್ನ ನಾಶ ಮಾಡಿಬಿಟ್ಟಿದ್ದೇವೆ. ಗೂಗಲ್ ತೆಗೆದು ನೋಡ್ರಿ, ದ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ದ ವರ್ಲ್ಡ್ ಯಾವುದು? ಮೋಸ್ಟ್ ಪೊಲ್ಯೂಟೆಡ್, ಮೋಸ್ಟ್ ಪ್ರದೂಷಿತ ನಗರ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಯಾವುದಿದೆ? ಡೆಲ್ಲಿ. ಅಸಹ್ಯ ಅಲ್ವಾ? ಮೋಸ್ಟ್ ಪೊಲ್ಯೂಟೆಡ್ ಕಂಟ್ರೀಸ್ ಅಲ್ಲಿ ಭಾರತ ದೇಶ 5ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ. ನಾವು ಹಸುವೆಯಲ್ಲಿ 113ನೇ ರ್ಯಾಂಕ್ ಏನೋ ಪಡ್ಕೊಂಡಿದ್ವಿ. 140 ದೇಶಗಳಿಗೆ ನಾವೆಲ್ಲ ದೊಡ್ಡ ದೊಡ್ಡದಾಗಿ ಎಕನಾಮಿಕಲ್ ಪವರು, $5 ಟ್ರಿಲಿಯನ್ ಬಜೆಟ್ ಎಲ್ಲ ಮಾತಾಡ್ತಾ ಇದ್ದೀವಿ ನಾವು. ಬಟ್ ಹಸುವೆಯಲ್ಲಿ ಪ್ರಪಂಚದಲ್ಲಿ ಬಾಂಗ್ಲಾದೇಶ ಪಾಕಿಸ್ತಾನಕ್ಕಿಂತ ಕೆಳಗಡೆ ಬಿದ್ದೋಗಿದ್ದೇವೆ ಅಂತ ಹೇಳ್ತದೆ ಸ್ಟಾಟಿಸ್ಟಿಕ್ಸ್. 110ನೇದು 111ರಲ್ಲಿ ಇದೆ ನಾವು 140 ದೇಶಗಳಲ್ಲಿ. ಸಂಪನ್ಮೂಲಗಳು ನಮ್ಮಲ್ಲಿರುವಂಥದ್ದು ಎಲ್ಲೂ ಇಲ್ಲ. ಬೇಕಾದಷ್ಟು ಸಂಪನ್ಮೂಲಗಳು. ಇಷ್ಟಿಷ್ಟು ದೇಶಗಳು ತಮಗಿರುವಂತಹ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು, ತಮ್ಗೆ ಕೊಡಲ್ಪಟ್ಟಿರುವಂತಹ ಎಲ್ಲಾ ರೀತಿಯ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಆ ದೇಶಗಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ನಾವೇನ್ ಮಾಡಿದ್ದೇವೆ? ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದೇವೆ. ಕೆಲವರು ನೆಲವನ್ನ ಕಬಳಿಸ್ತಾರೆ, ಜಲವನ್ನ ಕಬಳಿಸ್ತಾರೆ, ಅರಣ್ಯವನ್ನ ಕಬಳಿಸ್ತಾರೆ. ನಾವು ಇವ್ರು ನೋಡುವಾಗ ಇವರೇನು ನಿರಂತರವಾಗಿ ಬದುಕ್ಬಿಡ್ತಾರ ಅಂತ ಅನ್ಸುತ್ತೆ. ಈ ಆಸ್ತಿಯನ್ನ ಪಾಸ್ತಿಯನ್ನ ಇದೆಲ್ಲವನ್ನ ಮಾಡಿಕೊಂಡು ಇವ್ರು ಸಾಯೋದಿಲ್ವಾ ಅಂತ ಅನಿಸುತ್ತೆ. ಅಷ್ಟು ದುರಾಸೆ ಮನುಷ್ಯನಿಗೆ. ಜಲ ಅವನಿಗೆ ಬೇಕು, ನೆಲ ಅವನಿಗೆ ಬೇಕು, ವಾಯು ಅವನಿಗೆ ಬೇಕು, ಆಕಾಶ ಬೇಕು, ಪ್ರಪಂಚ ಬೇಕು, ಎಲ್ಲ ಬೇಕು ಅವನಿಗೆ. ಗೂಗಲ್ ಅಲ್ಲಿ ಹೋಗ್ತಾ ಇದ್ರೆ ಬೆಂಗಳೂರನ್ನ ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾ ಇದ್ದಂತೆ. ಬೆಂಗಳೂರನ್ನ ಸಿಟಿ ಆಫ್ ಲೇಕ್ಸ್ ಅಂತ ಕರೀತಾ ಇದ್ದಂತೆ. ಅಂದ್ರೆ ಕೆರೆಗಳ ನಗರ ಅಥವಾ ನೀರಿರುವಂತ ಉತ್ತಮ ಪ್ರದೇಶ ಅಂತ ಕರೀತಾ ಇದ್ರು. ಸುಮಾರು 1,000 ಲೇಕ್ಸ್ ಟ್ಯಾಂಕ್ಸ್ ಇತ್ತು ಅಂತ ಹೇಳ್ತಾರೆ ಬೆಂಗಳೂರಲ್ಲಿ. 1960ರಲ್ಲಿ 280 ಲೇಕ್ಸ್ ಅಂತೆ. 1993ರಲ್ಲಿ 67 ಕೆರೆಗಳು. 1000 ಕೆರೆಗಳಿದ್ದಂತ ನಗರ ಸಿಟಿ ಆಫ್ ಲೇಕ್ಸ್ ಸುಮಾರು 1960ರಲ್ಲಿ 280 ಲೇಕ್ಸ್ ಇತ್ತು. ಈಗ 67 ಲೇಕ್ಸ್ ಇದೆ. ಮಿಕ್ಕ ಲೇಕ್ಗಳೇನಾಯ್ತು?
ಕೆರೆಗಳೇನಾಯ್ತು? ಏನಾಯ್ತು? ಬರ್ತೀವಲ್ವಾ? ಒತ್ತುವರಿ ಆಗೋಯ್ತು. ಯಾರು? ಅವನು ಸಾಕಾಗಲ್ಲ, ಒತ್ತುವರಿ ಆಗೋಯ್ತು ಅವನಿಗೆ. ಕೆರೆಗಳು ಕೂಡ ನುಂಗ್ಬಿಟ್ಟ. ಎಲ್ಲ ಕಡೆ ಈಗ ಸಿಮೆಂಟು ಕಾಡುಗಳು. ನಾವೆಲ್ಲ ಮಕ್ಕಳಾಗಿರುವಾಗ ಭತ್ತ, ಗದ್ದೆ, ಹೊಲ, ತೋಟ ಇವುಗಳೆಲ್ಲ ನೋಡ್ತಾ ಇದ್ವಿ. ಕೆರೆಗಳು ನೋಡ್ತಾ ಇದ್ವಿ. ನಾನು ನಮ್ಮ ತುಮಕೂರಿನ ಕೆರೆ ಕೋಡಿ ಹಾಕಿರೋದು ನೋಡಿದ್ದೀನಿ, ಮನೆಯೇನೋ ಹರಿದಿದೆ ಅಂತೆ. ಬಟ್ ತುಮಕೂರಿನ ಕೆರೆ ಮೊದಲು ಯಾರು ಕೋಡಿ ಹರಿತಾ ಇತ್ತು ಅಲ್ವಾ? ನೀವೆಲ್ಲ ಇಲ್ಲೇ ಇದ್ದೀರಾ, ನಿಮ್ಗೆ ಕಾಣಿಸುತ್ತೆ. ಕೋಡಿ ಹರಿತೀರಾ? ಒತ್ತುವರಿ ಮಾಡಿಬಿಟ್ಟು ಅದಕ್ಕೆ ನೀರೇ ಬದಲು ಮಾಡಿಟ್ಬಿಟ್ಟಿದ್ದೇವೆ. ನಮ್ಮ ದೇಶದಲ್ಲಿ ಟೈಗರ್ಸ್ ಅಂತ ನಾನು ನೋಡ್ತಾ ಇದ್ದೆ. ಸುಮಾರು 40,000 ಟೈಗರ್ಸ್ ಇತ್ತಂತೆ ಭಾರತ ದೇಶದಲ್ಲಿ. 1900 ಅಂದ್ರೆ 20ನೇ ಶತಮಾನದಲ್ಲಿ 40,000 ಟೈಗರ್ಸ್. 2006ರಲ್ಲಿ 1411 ಟೈಗರ್ಸ್. 40,000 ಟೈಗರ್ಸ್ ಇತ್ತು. 2006ಕ್ಕೆ 1411 ಟೈಗರ್ಸ್. ಆಗ ಪ್ರಾಜೆಕ್ಟ್ ಟೈಗರ್ ಅಂತ ಮಾಡೋದು. ಭಾರತ ದೇಶದವರು ಹುಲಿಗಳನ್ನ ಸಂರಕ್ಷಿಸುವ ಒಂದು ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡ್ರು. ಅದಕ್ಕೆ ಪ್ರಾಜೆಕ್ಟ್ ಟೈಗರ್ ಅಂತ ಮಾಡಿದ್ರು. ಅದನ್ನು ಮಾಡಿದ ನಂತರ 2022ರಲ್ಲಿ 3,925 ಟೈಗರ್ಸ್. 40,000 ಟೈಗರ್ಸ್ ಏನಾಯ್ತು? ಬೇಟೆ ಆಡ್ಬಿಟ್ಟ. ಬೇಟೆ ಆಡಿ ಮನೆ ಮೇಲೆ ಎಲ್ಲಾನು ಟೈಗರ್ದು ಇದು ಇಟ್ಕೊಳ್ಳೋದು, ಅದ್ರ ಹುಲಿ ತತ್ಕೊಂಡು ಕತ್ತಿ ತಗಲಾಕೊಳ್ಳೋದು ಎಲ್ಲ ಮಾಡ್ಬಿಟ್ಟ. ಟೈಗರು ಹಂಗೆ ಓದ್ತಾ ಇದ್ರೆ ಅನೇಕ ಆಮೆಗಳು ಎಕ್ಸ್ಟಿಂಕ್ಟ್ ಆಗೋಗ್ಬಿಟ್ಟಿದೆ. ಅನೇಕ ಮೀನುಗಳು ಇಲ್ವಂತೆ. ಎಕ್ಸ್ಟಿಂಕ್ಟ್ ಅಂದ್ರೆ ನಿರ್ನಾಮ ಆಗೋಗ್ಬಿಟ್ಟಿದೆ, ನಾಮಾವಶೇಷವಿಲ್ಲದೆ ಹೋಗಿದೆ. ಅನೇಕ ಪ್ರಾಣಿಗಳಿಲ್ಲ, ಅನೇಕ ಪಕ್ಷಿಗಳಿಲ್ಲ, ಅನೇಕ ಮೀನುಗಳಿಲ್ಲ, ಅನೇಕ ಆಮೆಗಳಿಲ್ಲ. ಮನುಷ್ಯ ಮಾತ್ರ ನೋಹನ ಕಾಲದಲ್ಲಿ ಯಾವ ರೀತಿ ನುಗ್ಗಿ ನುಗ್ಗಿ ನೀರು ಬಂತು, ಎಲ್ಲ ಕಡೆ ನೀರು ಬಂತು, ಆ ರೀತಿಯಲ್ಲಿ ಬೆಳೀತಾ ಹೋಗ್ತಾ ಇದ್ದಾನೆ. ಎಲ್ಲ ಕಡೆ ಜನರು. ತಾನು ಪೋಷಿಸಬೇಕಾದಂತ ತನ್ನ ನಿಸರ್ಗವನ್ನ, ಪ್ರಕೃತಿಯನ್ನ ತಾನೇ ಕಬಳಿಸ್ತಾ ಬರ್ತಾ ಇದ್ದಾನೆ. ಅರಣ್ಯವನ್ನ ಕಬಳಿಸ್ತಾ ಇದ್ದಾನೆ, ಕೆರೆಗಳನ್ನ ಕಬಳಿಸ್ತಾ ಇದ್ದಾನೆ, ವಾಯು ಮಾಲಿನ್ಯವನ್ನ ಮಾಡಿದ್ದಾನೆ. ಒಂದು ಆಫ್ರಿಕಾ ದೇಶದ ಒಂದು ನಗರ, ಆ ನಗರದಲ್ಲಿ ಆಫ್ರಿಕಾ ದೇಶ ಬಡ ದೇಶ, ಆದ್ದರಿಂದ ಆ ದೇಶಕ್ಕೆ ಅಗ್ಲೋಗ್ಲೋಶಿ ಅನ್ನುವಂಥ ಅಕ್ರಾ ಅನ್ನುವಂಥ ಆಫ್ರಿಕಾ ದೇಶ, ಅದನ್ನ ಒಂದು ಈ ರಿಚ್ ಕಂಟ್ರೀಸ್ ಸ್ಕ್ರಾಪ್ ಯಾರ್ಡ್ ಮಾಡ್ಕೊಂಡಿದ್ದಾರಂತೆ. ಸ್ಕ್ರಾಪ್ ಯಾರ್ಡ್ ಅಂದ್ರೆ ತಮ್ಗೆ ಬೇಡ ಇಲ್ಲ ಬೇಡವಾದಂತ ಎಲ್ಲವನ್ನು ತಂದು ಅಲ್ಲಿ ಡಂಪ್ ಮಾಡೋದು, ಶಿಪ್ಗಳ ಮೂಲಕ ಕಳಿಸೋದು. ಅದೆಲ್ಲವನ್ನ ತೆಗೆದುಕೊಂಡು ಬಂದು ಅಲ್ಲಿ ಒಂದು ವಸ್ತುಗಳನ್ನೆಲ್ಲವನ್ನು ಕೂಡ ಅಲ್ಲಿ ಹಾಕುವುದು. ನಾವು ಕಸ ವಿಲೇವಾರಿ ಮಾಡ್ತೀವಲ್ಲ, ನಮ್ಮ ಕೈಯಲ್ಲಿ ಕಸ ವಿಲೇವಾರಿ ಮಾಡಕ್ ಆಗ್ತಾ ಇಲ್ಲ. ಈ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರಿಕಲ್ ಎಲ್ಲ ವೇಸ್ಟೇಜ್ ಅನ್ನ ಅಲ್ಲಿ ತಂದು ಹಾಕುವಾಗ, ದೊಡ್ಡ ದೊಡ್ಡ ಶಿಪ್ಪುಗಳಲ್ಲಿ ತಂದು ಹಾಕುವಾಗ, ಅಲ್ಲಿ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳ ಜನರಿಗೆ ಕಿಡ್ನಿ ಪ್ರಾಬ್ಲಮ್ಸ್, ಲಿವರ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಎಲ್ಲಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ. ಈ ಸಾಹುಕಾರ ದೇಶಗಳು, ಸಂಪತ್ತುಳ್ಳಂತ ದೇಶಗಳು ಏನ್ ಮಾಡ್ತಾರೆ, ಬಡ ದೇಶಗಳನ್ನ ಆರಿಸ್ಕೊಳ್ತಾರೆ, ಅಲ್ಲಿಗೆ ತಗೊಂಡೋಗಿ ತಮ್ಮೆಲ್ಲ ವೇಸ್ಟೇಜಸ್ ಹಾಕ್ತಾರೆ. ನಮ್ಮಲ್ಲಿ ಕೂಡ ಈಗ ಈ ಒಂದು ಕಸ ವಿಲೇವಾರಿ ಮಾಡ್ಬೇಕಂದ್ರೆ ನರಸಾಪುರನ ಯಾವುದೋ ಒಂದು ಊರ ಹತ್ರ ಎಲ್ಲ ತೆಗೆದುಕೊಂಡು ಹೋಗಿ ಹಾಕ್ತಾರೆ. ಆ ಹಳ್ಳಿಯವರೆಲ್ಲ ಗಲಾಟೆ ಮಾಡೋದು, ನಮ್ಗೆಲ್ಲ ಕಾಯಿಲೆ ಬರ್ತದೆ, ನಮ್ಗೆ ನೈರ್ಮಲ್ಯ ಇಲ್ಲ ಇಲ್ಲಿ ಅಂತೆಲ್ಲ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ತನ್ನ ಪರಿಸರವನ್ನ ತಾನೇ ಕೆಡಿಸ್ತಾ ಇದ್ದಾನೆ. ದೇವರು ಇಂಟರ್ಫಿಯರ್ ಆಗಬೇಕಾಗ್ತದೆ. ಇಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ ದೇವರು ಇಂಟರ್ಫಿಯರ್ ಆಗ್ತದೆ. ಮನುಷ್ಯನೇ ನಾನು ನಿನಗೆ ಕೊಟ್ಟಂತ ಜವಾಬ್ದಾರಿಯನ್ನ ಸರಿಯಾಗಿ ಮಾಡಲಿಲ್ಲ, ನಾನು ನಾಶ ಮಾಡ್ಬಿಡ್ತೇನೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪ ಪಟ್ಟ ನಂತರ ನಾವೀಗಾಗಲೇ
ಲೂಕನ ಸುವಾರ್ತೆಗೆ ಬರುವಾಗ ಲೂಕನ ಸುವಾರ್ತೆಯಲ್ಲಿ ಏನನ್ನ ಓದಿದ್ವು? 1ನೇ ಅಧ್ಯಾಯದ 22ನೇ ವಚನದಿಂದ ನಾವು ಓದುವಾಗ ಮರಿಯಳಿಗೆ ದೇವದೂತರು ಒಂದು ವಾಗ್ದಾನವನ್ನು ಮಾಡ್ತಾರೆ. ಮರಿಯಳೇ, ನೀನು ಒಬ್ಬ ಮಗನನ್ನ ಇರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಪರಾತ್ಪರನ ಮಗನಾದ ಯೇಸುವನ್ನ ನಿನ್ನ ಹೊಟ್ಟೆಯಲ್ಲಿ ಮಗುವಾಗಿ ಜನಿಸುವಂತೆ ಮಾಡುತ್ತೇನೆ. ಆತನು ಎಲ್ಲ ಜನರ ಪಾಪಗಳನ್ನು ಅವುಗಳ ಪಾಪಗಳಿಂದ ಬಿಡಿಸಿ ಕಾಯುವಾತನಾಗಿದ್ದಾನೆ. ದೇವರು ಮತ್ತೆ ಈ ರೀತಿಯ ಜನರ ದುರಾಸೆ, ಸ್ವಾರ್ಥತೆ, ಅನೀತಿ ಇವುಗಳೆಲ್ಲವನ್ನ ನೋಡಿದಂಥವನು ದೇವರು ಯೇಸು ಸ್ವಾಮಿಯನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟ ನಂತರ ಯೇಸು ಸ್ವಾಮಿಯನ್ನು ಕೂಡ ಶಿಲುಬೆಗೆ ಹಾಕಿ ಆಯಿತು. ನಾವೇನಾದ್ರೂ ಬದಲಾವಣೆ ಆಗುವ? ಇಲ್ಲ, ಹಾಗೆ ಇದ್ದೇವೆ. ವಾಕ್ಯಗಳು ಕೇಳ್ತಾ ಇದ್ದೇವೆ, ರಿವೈವಲ್ ಮೀಟಿಂಗ್ಸ್ ಆಗ್ತಾ ಇದೆ, ಪ್ರಸಂಗಗಳು ನಡೀತಾ ಇದೆ. ನಮ್ಮಲ್ಲಿ ಇರಬೇಕಾದಂಥ ಪ್ರೀತಿ, ಸ್ನೇಹ, ಸಮಾಧಾನ ನಮ್ಮಲ್ಲಿ ಇದೆಯಾ? ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಇದು ನಾನು ಕೊಡುವಂತ ಒಂದು ನಿಮ್ಗೆ ನಿಯಮ ಅಂತ ಸ್ವಾಮಿ ಹೇಳ್ತಾರೆ. 13ನೇ ಅಧ್ಯಾಯದ ಯೋಹಾನ 13ನೇ ಅಧ್ಯಾಯ 34ನೇ ವಚನ. ಒಬ್ಬರನ್ನೊಬ್ಬರು ಪ್ರೀತಿಸುವಂತವರ ಯೆಶಾಯನ ಪವಿತ್ರ ಗ್ರಂಥದಲ್ಲಿ ಏನ್ ಬರೀತದೆ ಅಂದ್ರೆ 58ನೇ 10ನೇ ವಚನದಲ್ಲಿ, ಯೆಶಾಯನ ಪ್ರವಾದನೆಯ ಗ್ರಂಥ 58:10ರಲ್ಲಿ, ನಿಮಗೆ ಪ್ರಿಯವಾದದ್ದನ್ನು ಹಸಿದವರಿಗೆ ಒದಗಿಸಿ ಕುಗ್ಗಿದವರ ಆಶೆಯನ್ನು ನೆರವೇರಿಸಿ ಆಗ ನಿಮಗೆ ಕತ್ತಲಲ್ಲಿ ಬೆಳಕು ಉದಯಿಸುವುದು, ನಿಮ್ಮ ಅಂಧಕಾರವು ಪರಿಹಾರವಾಗಿ ಮಧ್ಯಾಹ್ನವಾಗುವುದು. ಯೆಹೋವನು ನಿಮ್ಮನ್ನು ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನು ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವುದು. ನೀವು ಹಸಿದವರಿಗೆ ಕೊಡ್ರಿ, ಬಡವರಿಗೆ ಕೊಡ್ರಿ. ಯೇಸು ಸ್ವಾಮಿಯ ಒಂದು ಬೋಧನೆ, ಯೇಸು ಸ್ವಾಮಿಯ ಒಂದು ನಡವಳಿಕೆ. ಬಡವರನ್ನ, ಕಷ್ಟದಲ್ಲಿರುವವರನ್ನ, ದುಃಖದಲ್ಲಿರುವವರನ್ನ ಪೋಷಿಸಿರಿ. ನಿನ್ನ ನೆರೆಯವನನ್ನ ಪ್ರೀತಿಸು. ನಿನ್ನ ಸಹೋದರನನ್ನ ನೀನು ಪ್ರೀತಿಸದೆ ಹೋದ್ರೆ ನೀನು ಕಾಣದೇ ಇರುವಂತ ದೇವರನ್ನ ನೀನು ಪ್ರೀತಿಸಲು ಸಾಧ್ಯವೇ? ನಿನ್ನ ಸಹೋದರನನ್ನು ಪ್ರೀತಿಸ್ತಾ ಇದ್ದವ? ನಿನ್ನ ನೆರೆಯವನನ್ನ ಪ್ರೀತಿಸ್ತಾ ಇದ್ದವ? ನಿನ್ನ ನೆರೆಯವನನ್ನ ಪ್ರೀತಿಸದೆ ಹೋದ್ರೆ ನೀನು ನಿನ್ನ ಪ್ರಕೃತಿಯನ್ನ, ನಿನ್ನ ಪರಿಸರವನ್ನ, ನಿನಗೆ ಕಾಣದೇ ಇರುವಂತ ದೇವರನ್ನ ನೀನು ಪ್ರೀತಿಸಲು ಸಾಧ್ಯವೇ? ಬೋಧನೆಗಳಿದೆ. ನಾವು ನನ್ನ ನೆರೆಯವನನ್ನ ಪ್ರೀತಿಸಬೇಕು. ಯಾರು ನಿನ್ನ ನೆರೆಯವನು? ನಿನ್ನನ್ನು ಬೈದವನು, ನಿನ್ಗೆ ತೊಂದರೆ ಕೊಟ್ಟವನು, ನಿನ್ಗೆ ಹಿಂಸೆ ಕೊಟ್ಟವನು, ನಿನ್ನ ಸ್ನೇಹ ಮಾಡಿದವನು, ನೀನು ಇಷ್ಟಪಟ್ಟವನು, ಇಷ್ಟಪಡದೇ ಇರುವವನು, ಇವರೆಲ್ಲರೂ ನಿನ್ನ ನೆರೆಯವನು. ಪ್ರೀತಿಸು. ಯಾವ ವೇದ ವಾಕ್ಯಗಳಲ್ಲೂ ಕೂಡ ಈ ರೀತಿಯ ಬೋಧನೆಗಳಿಲ್ಲ. ನಿನ್ನ ದೇವರನ್ನ ಪ್ರೀತಿಸು, ಪೂರ್ಣ ಪ್ರಾಣ, ಪೂರ್ಣ ಹೃದಯ, ಪೂರ್ಣ ಮನಸ್ಸು. ಪ್ರೀತಿಸು. ನಿನ್ನ ನೆರೆಯವರನ್ನ ಪ್ರೀತಿಸು, ನಿನ್ನಂತೆಯೇ ಪ್ರೀತಿಸು. ನಾವು ನಮ್ಮನ್ನ ಪ್ರೀತಿಸಿಕೊಳ್ಳುವಷ್ಟು ಯಾರನ್ನು ಪ್ರೀತಿಸಲ್ಲ. ಸ್ವಾಮಿ ಹೇಳ್ತಾರೆ, ನಿನ್ನಂತೆಯೇ ಪ್ರೀತಿಸು. ಆ ಪ್ರೀತಿಸು ಅಂತ ಹೇಳುವುದಕ್ಕಾಗಿ ಸ್ವಾಮಿ ಇಲ್ಲಿ ಬಂದರು. ಪ್ರೀತಿಸಿದ್ರು, ನಮಗಾಗಿ ಸತ್ತು ಹೋದರು, ನಾವು ಪರಿವರ್ತನೆಗೊಂಡವ. ನಾವು ನಮ್ಮ ಸಹೋದರರನ್ನ ಪ್ರೀತಿಸಿದವ, ನಾವು ಇತರರನ್ನ ಪ್ರೀತಿಸಿದವ. ಯೆರೆಮೀಯನ ಗ್ರಂಥದಲ್ಲಿ 2:21ನೇ ವಚನದಲ್ಲಿ, 2ನೇ ಅಧ್ಯಾಯ 21, ನಾನು ನಿಮ್ಮನ್ನ ಅತ್ಯುತ್ತಮ ಬೀಜದಿಂದ ಬೆಳೆಯುವ ಒಳ್ಳೆಯ ದ್ರಾಕ್ಷಿಲತೆಯನ್ನಾಗಿ ನೆಟ್ಟರು, ನೀವು ನನಗೆ ಕಾಡು ದ್ರಾಕ್ಷಿಯಾಗಿ ಕಾಣಿಸಿಕೊಂಡ್ರಿ. ಸ್ವಾಮಿ ನಮ್ಮನ್ನ ಉತ್ತಮವಾದಂತ ದ್ರಾಕ್ಷಿಗಳಾಗಬೇಕು ಅಂತ ಇಸ್ರಾಯೇಲರಿಗೆ ಹೇಳುವಂತ ಮಾತು. ನಿಮ್ಮನ್ನ ಉತ್ತಮ ಬೀಜವೆಂದು, ದ್ರಾಕ್ಷಾಲತೆ ಎಂದು ನಾನು ನೆಡುವಾಗ ಕೆಟ್ಟ ಒಂದು ದ್ರಾಕ್ಷಿಯಾಗಿ ಉತ್ಪತ್ತಿಯಾದ್ರಿ. ನಮ್ಮನ್ನ ಉತ್ತಮ ಕ್ರಿಶ್ಚಿಯನ್ಸ್ ಆಗಬೇಕಂತ ಹೇಳಿ ಸ್ವಾಮಿ ಸತ್ತು ಹೋದಾಗ ನಾವೇನಾದರೂ ಕೆಟ್ಟ ದ್ರಾಕ್ಷಿಗಳ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮನ್ನು ಪರೀಕ್ಷಿಸಿಕೊಂಡು ನಾವು ನಮ್ಮನ್ನ ರೂಪಾಂತರ ಪಡಿಸಿಕೊಳ್ಳಬೇಕು. ನಮ್ಮ ಬೊಕ್ಕಸದಲ್ಲಿ ಒಳ್ಳೆಯದಿದೆಯಾ, ಕೆಟ್ಟದಿದೆಯಾ? ನಾವು ನಮ್ಮಲ್ಲಿರುವಂತಹ ಒಳ್ಳೆಯದನ್ನ ಒಳ್ಳೆಯ ಬೊಕ್ಕಸದಿಂದ ತೆಗ್ತೇವೆ. ನಾವು ಕೆಟ್ಟವರಾಗಿದ್ರೆ ನಮ್ಮ ಬೊಕ್ಕಸದಲ್ಲಿ ಕೆಟ್ಟತನ ಇರ್ತದೆ. ನಮ್ಮಲ್ಲಿ ಯಾವ ರೀತಿಯ ಬದುಕು ನಾವು ನಡೆಸ್ತಾ ಇದ್ದೇವೆ? ಪರಿಸರವನ್ನ ನಾವು ಕಾಪಾಡುತ್ತಾ. ಪರಿಸರ ಅನ್ನುವಂಥದ್ದು ಬಹಳ ದೊಡ್ಡ ವಿಷಯ. ಇಷ್ಟು ದೊಡ್ಡ ಪರಿಸರವನ್ನು ನಾನೊಬ್ಬನೇ ಅಥವಾ ನಮ್ಮ ಸಾಡೆಪುರ ಚರ್ಚ್ ಮಾತ್ರ ನಾವು ಕಾಪಾಡಕ್ಕಾಗುತ್ತೆ ಸರ್? ನಾನು ಒಬ್ಬ ನನ್ನ ಕೈಯಲ್ಲಾದಂತಹ ಅಳಿಲು ಸೇವೆಯನ್ನು ಮಾಡಲು ಸಾಧ್ಯ ಇದೆಯಾ? ನಾನು ನನ್ನ ಕೈಯಲ್ಲಾದಂತಹ ನಿಸ್ವಾರ್ಥವಾದಂತಹ ಸೇವೆಯನ್ನು ಮಾಡಲು ಸಾಧ್ಯ ಇದೆಯಾ?
ನಮಗೆ ಕೊಡಲ್ಪಟ್ಟಂತ ಸಂಪನ್ಮೂಲಗಳನ್ನ ನಾವು ಸರಿಯಾಗಿ ಕಾಪಾಡಿಕೊಳ್ಳಲು ನಮ್ಗೆ ಸಾಧ್ಯ ಇದೆಯಾ? ನಮ್ಮ ದೇವಾಲಯದಲ್ಲೆಲ್ಲ ಲೈಟ್ ಉರಿತಾ ಇರ್ತದೆ, ಆರಾಧನೆ ಎಲ್ಲ ಮುಗಿದು ಹೋಗಿರುತ್ತೆ, ಯಾರೋ ಇಬ್ರು ಮೂವರು ಇರ್ತಾರೆ, ಅವರು ಕೂಡ ಹೊರಟೋಗ್ತಾರೆ ಚರ್ಚ್. ಲೈಟ್ಗಳು ಉರಿತಾ ಇರ್ತದೆ, ಫ್ಯಾನ್ ಓಡ್ತಾ ಇರ್ತದೆ. ನಾವು ಯಾರಾದ್ರೂ ಯಾವತ್ತಾದ್ರೂ ಆ ಲೈಟ್ ಅನ್ನ ಫ್ಯಾನ್ ಅನ್ನ ಆಫ್ ಮಾಡೋಣ ಅನ್ಕೊಂಡಿದೀವಾ? ಅದು ಒಂದು ಕೆಲಸ, ಸೆಕ್ಸ್ಟನ್ ನಂದ, ನಮ್ ಕೆಲಸ ಅಲ್ಲ ಅಲ್ವಾ? ನೀವು ಹೋಗ್ತಾ ಇರ್ತೀರ, ನಲ್ಲಿಯಲ್ಲಿ ನೀರು ಹೋಗ್ತಾ ಇರ್ತದೆ, ನ್ಯಾಷನಲ್ ಪ್ರಾಪರ್ಟಿ. ಆ ನಲ್ಲಿಯಲ್ಲಿ ನೀರು ಹೋಗ್ತಾ ಇದ್ರೆ ನಾವು ನಿಲ್ಲಿಸ್ತೀವಾ? ನಿಲ್ಲಿಸ್ಬೋದೇ ಇಲ್ವಾ? ನಿಲ್ಲಿಸ್ಬೋದ? ನಿಲ್ಲಿಸ್ತೀವ? ಅರ್ಜೆಂಟಲ್ಲಿ ಇರ್ತೀವಿ, ಏನೋ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅದು ನಮ್ಮ ಕೆಲಸನ ಸರ್? ಅದು ಯಾರೋ ಪಕ್ಕದ ಮನೆಯವರು ಯಾರೋ ಬಂದು ನಿಲ್ಲಿಸ್ಕೊಳ್ತಾರೆ, ಹೊರಟೋಗ್ತೇವಲ್ವಾ? ಇದು ಬಹಳ ಚಿಕ್ಕ ಕೆಲಸ. ಇದನ್ನು ಕಾಪಾಡಿದ್ರೆ ಸ್ವರ್ಗ, ನಾನು ನಿಸರ್ಗ ಕಾಪಾಡ್ಬಿಡೋಕ್ಕಾಗುತ್ತಾ? ನನ್ನ ಅಳಿಲು ಸೇವೆ. ಸರ್ಕಾರ ಹೇಳ್ತದೆ ನಮ್ಮಲ್ಲಿ, ನೀವು ಹಸಿ ಕಸ ಒಣ ಕಸವನ್ನ ಬೇರ್ಪಡಿಸಿರಿ. ಎಷ್ಟು ಜನ ನಾವು ಬೇರ್ಪಡಿಸೋದೇ ಇಲ್ಲ. ನಿಸರ್ಗವನ್ನ ಕಾಪಾಡುವುದಕ್ಕಾಗಿ ಅವರು ರಿಸರ್ಚ್ ಮಾಡಿ ನಮ್ಗೆ ಕೊಟ್ಟಂತ ಒಂದು ಆದೇಶ. ಅದು ಮಾಡ್ತೇವಾ? ಅನೇಕರು ಮಾಡೋದು. ನೀರು ನಿಮಗೆ ಸುಮ್ಮನೆ ಬರ್ತಾ ಇದ್ರೆ ಏನು ಪರ್ಚೇಸ್ ಮಾಡೋಣ ಅಂದ್ರೆ, ನಾವು ಟ್ಯಾಂಕರ್ ಕೊಂಡಾಗ ನೀರನ್ನು ಉಪಯೋಗಿಸುವ ರೀತಿಗೂ ಫ್ರೀ ನೀರು ಬಂದಾಗ ಉಪಯೋಗಿಸುವ ರೀತಿಗೂ ನೋಡ್ರಿ, ಪಾತ್ರೆಗಳು ತೊಳಿತಾ ಇರ್ತೀರ. ಫ್ರೀ ನೀರಾದ್ರೆ ಎಷ್ಟು ನೀರು ಉಪಯೋಗಿಸ್ತೀರಾ? ಕಡಿಮೆ ನೀರು. ಅದೇ ಕೊಂಡಿರಿ ನೀವು. ನಾನು KGF ಅಲ್ಲಿ ಇರುವಾಗ ನೀರು ಕೊಳ್ತಾ ಇದ್ವಿ. ನಾವು KGF ಅಲ್ಲಿ ಗೋಲ್ಡ್ ಮೈನ್ ಮಾಡಿದ್ಮೇಲೆ ಎಲ್ಲ ಕಡೆ ಗೋಲ್ಡ್ ಮೈನಿಂಗ್ ಹೋಗ್ಬಿಟ್ಟಿದೆ. ಸುಮಾರು 14,000 ಅಡಿಗಳು, 10,000 ಅಡಿಗಳು ನೀರು ಇದು ಭೂಮಿ ಕೊರ್ದಿದ್ದಾರೆ. ಬಂಗಾರ ತೆಗೆಯೋದು ನೀರು ಸಿಗಲ್ಲ, ಬೋರ್ವೆಲ್ ಹಾಕಿದ್ರೆ ನೀರು ಸಿಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಟ್ಯಾಂಕರ್ ಎಲ್ಲ ತಂದು ಮಾರ್ತಾರೆ. ಒಂದು ಬಿಂದಿಗೆಗೆ 1.5 ರೂಪಾಯಿ. ನಾನಿದ್ದಾಗ 2013 ಇದ್ದೆ, 1.5 ರೂಪಾಯಿ. 1.5 ರೂಪಾಯಿಗೆ ಒಂದು ಬಿಂದಿಗೆ. ನಮ್ಮ ಮನೆಗೆ ಒಂದು 5 ಬಿಂದಿಗೆ ಕೊಂಡ್ಕೊಂಡ್ ಬಂದ್ರೆ, ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆದ್ರೆ 5 ಬಿಂದಿಗೆನೂ ತೊಳೆದ್ಬಿಡ್ತಾರ? ಬಟ್ಟೆ ಹೋಗಿದ್ರೆ 5 ಬಿಂದಿಗೆ ಅಂತ ಹೋಗಿಬಿಡ್ತಾರ? ಫ್ರೀ ನೀರು ಬಂದ್ರೆ ಕಾಪಾಡ್ತಾರ? ನ್ಯಾಷನಲ್ ಪ್ರಾಪರ್ಟಿ ಇದು. ಎಷ್ಟು ಲೆವೆಲ್ ಹೋಗ್ಬಿಟ್ಟಿದೆ ಇವತ್ತಿನ ಅಂತರ್ಜಲದ ಮಟ್ಟ ಅಂದ್ರೆ, 1,000, 1,500 ಅಡಿ ನೀರು ಕೊರಿದ್ರೆ ನೀರು ಬರಲ್ಲ. ನೀವೆಲ್ಲ ಹೇಳ್ತೀರಾ, ಹಿರಿಯರು ಯಾರಾದ್ರೂ ಇದ್ರೆ ನಮ್ಮ ದೇವಾಲಯದಲ್ಲಿ ಹೇಳ್ತಾರೆ, ಸರ್ 50 ಅಡಿಗೆ 60 ಅಡಿಗೆ 100 ಅಡಿಗೆ ಸಿಗ್ತಾ ಇತ್ತು ಸರ್ ನೀರು. ಎಲ್ಲ ಇತ್ತು ನೀರು. 1000 ಅಡಿಗೆ ನೀರು ಸಿಗ್ತಿಲ್ವಲ್ಲ? ನಾವೇ ಎಲ್ಲ ಉಪಯೋಗಿಸ್ಕೊಂಡು ಮುಗಿಸ್ಬಿಡೋದ? ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳಿಗೆ, ಅವ್ರ ಸಂತತಿಗೆ ಏನು ಬಿಡೋದು ಬೇಡವಾ? 1 ಲೀಟರ್ ಹಾಲನ್ನ ನಾವು ಒಂದು 2-3-4 ವರ್ಷದಿಂದ 20-25 ರೂಪಾಯಿ 1 ಲೀಟರ್ ಹಾಲು ಮಾರ್ತಿದ್ರೆ, 1 ಲೀಟರ್ ನೀರನ್ನ 20 ರೂಪಾಯಿ ಮಾರ್ತಿದ್ರು. ಈಗ ಹಾಲು ಜಾಸ್ತಿ ಆಗಿದೆ, 50 ರೂಪಾಯಿ 55 ರೂಪಾಯಿ. 20-25 ರೂಪಾಯಿಗೆ ಹಾಲು ಮಾರ್ತಾ ಇದ್ರೆ, ನೀರನ್ನು ಕೂಡ 20 ರೂಪಾಯಿಗೆ 1 ಲೀಟರ್ ಮಾರ್ತಿದ್ರು. ಆ ಲೆವೆಲ್ ತಂದಿದ್ದೀವಿ. ಇನ್ನೊಂದು 500 ವರ್ಷ ಆಯ್ತು ಅಂದ್ಕೊಳ್ಳಿ, ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮಕ್ಕಳು ಬರ್ತಾರೆ. ನೀರು ಇರ್ತದ ಇಲ್ವೋ ಅವ್ರಿಗೆ? ಏನ್ ಕುಡಿಬೇಕು ಗೊತ್ತಿಲ್ಲ, ನೀರು ಖಾಲಿ ಮಾಡ್ಬಿಡೋದು. ನಾವು ಮಾಡಬೇಕಾದಂತ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ದೊಡ್ಡ ಕೆಲಸಗಳು ಮಾಡೋದು ಬೇಡ. ನಾವು ಅತ್ಯದ್ಭುತವಾದಂತಹ ಕೆಲಸಗಳು ಮಾಡಿ ಪರಿಸರನ ಕಾಪಾಡ್ತೀನಿ ಅನ್ನೋದು. ನಮ್ಮ ಕೈಲಾದಂತಹ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡ್ತಾ ನಾವು ನಮ್ಮ ಪರಿಸರವನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡೋಣ. ಅದ್ಭುತವಾಗಿ ದೇವರು ಉಂಟು ಮಾಡಿ ನಾವು ಕೈ ಕೊಟ್ಟಿದ್ದಾರೆ. ಇದೆಲ್ಲವನ್ನು ನಾವು ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ನಾವು ದೇವರ ಮಾತು ಕೇಳ್ತಾ ಇಲ್ಲ. ಸ್ವಾಮಿ ಬಂದಿದ್ದಾರೆ, ಸ್ವಾಮಿ ಶಿಲುಬೆಗೆ ಹಾಕಿ ತನ್ನ ಜೀವವನ್ನು ಕೊಟ್ಟು ಹೋಗಿದ್ದಾರೆ, ನಮ್ಮನ್ನು ಪರಿವರ್ತನೆಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಉತ್ತಮವಾದಂತ ಮೌಲ್ಯಗಳುಳ್ಳಂತ ಪ್ರಸಂಗಗಳನ್ನ, ವಾಕ್ಯಗಳನ್ನ, ಶಿಕ್ಷಣವನ್ನ ನಾವು ದೇವಾಲಯಗಳಲ್ಲಿ ಬೇರೆ ಬೇರೆ ಕಡೆಯಿಂದ ಪಡಿತಾ ಇದ್ದೇವೆ. ನಮ್ಮಲ್ಲಿ ಅವೇರ್ನೆಸ್ ಬಂದಿದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಮ್ಮಲ್ಲಿ ಅವೇರ್ನೆಸ್ ಇದೆಯಾ? ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬೇಡಿ ಅಂತಾರೆ.
ಕಡಿಮೆ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಿ. ಕೆಲವು ಕಡೆ ಪ್ಲಾಸ್ಟಿಕ್ ನಿರ್ಬಂಧ ಅಂತ ಹೇಳ್ತಾರೆ. ಆದರೆ ನಮ್ಮ ಮನೆಗಳಲ್ಲಿ ಈಗೆಲ್ಲರೂ ಹೇಳ್ತಾ ಇದ್ದಾರೆ ಬ್ಯಾಗ್, ಮೊದಲೆಲ್ಲ ನಮ್ಮ ಮಕ್ಕಳಾಗಿರೋ ಬ್ಯಾಗ್ ತಗೊಂಡು ಹೋಗ್ತಾ ಇದ್ವಿ, ಅದರಲ್ಲೆಲ್ಲ ತುಂಬ್ಕೊಂಡ್ ಬರ್ತಾ ಇದ್ವಿ. ಈಗ ಯಾರು ಬ್ಯಾಗ್ ತಗೊಂಡು ಹೋಗಲ್ಲ, ಸ್ಟೈಲಾಗಿ ಜೋಬಲ್ ಕೈ ಇಟ್ಕೊಂಡು ಹೋಗ್ತೀವಿ, ಕೊಡಪ್ಪ ಅಂತೀವಿ, ಒಂದು ಪ್ಲಾಸ್ಟಿಕ್ ಹಾಕೊಂಡು ಆ ಪ್ಲಾಸ್ಟಿಕ್ ತಂದು ಎತ್ತಿ ಆಚೆ ಬಿಸಾಕ್ತೇವೆ. ಪ್ಲಾಸ್ಟಿಕ್ ಮುಕ್ತ ದೇಶ. ಪ್ಲಾಸ್ಟಿಕ್ ಅನ್ನು ಕಡಿಮೆ ಉಪಯೋಗಿಸಿ. ನಮ್ಮ ಕೈಲಾಗಲ್ವಾ? ಆಗುತ್ತೆ, ಮಾಡಲ್ಲ. ಬಿಡಿ ಸರ್, ಫ್ರೀಯಾಗಿ ಕೊಡ್ತಾರೆ ಪ್ಲಾಸ್ಟಿಕ್, ಯಾಕೆ ಉಪಯೋಗಿಸ್ಬೋದು? ನಾವು ನಮ್ಮ ಪರಿಸರವನ್ನು ಕಾಪಾಡಬೇಕಂದ್ರೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನಾದ್ರೂ ಮಾಡೋಣ. ಚಿಕ್ಕ ಚಿಕ್ಕ ಕಾರ್ಯಗಳಾದ್ರೂ ಮಾಡೋಣ. ನಮ್ಗೆ ಕೊಡಲ್ಪಟ್ಟಂತ ವಿದ್ಯುತ್ ಶಕ್ತಿ ಆಗ್ಬೋದು, ಕೊಡಲ್ಪಟ್ಟಂತ ಪರಿಸರ ಆಗ್ಬೋದು, ದೇವರುಂಟು ಮಾಡಿದಾಗ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಯಾವ ನೀರನ್ನಾದ್ರೂ ಕುಡಿಬೋದು. ನಾವು ಮಕ್ಕಳಾಗಿರುವಾಗ ಯಾವ್ಯಾವ ನೀರು ಕುಡಿದಿದ್ವಿ? ಬಾವಿಯಲ್ಲಿ ನೀರು ಸೇರಿ ಕುಡಿತಾ ಇದ್ವಿ. ಇವಾಗ ಬಾವಿಯಲ್ಲಿ ನೀರು ಸೇರಿ ಕುಡಿದ್ವಿ. ಈಗ RO ಪ್ಲಾಂಟ್ ಬೇಕು ನಮಗೆ, ರಿವರ್ಸ್ ಆಸ್ಮೋಸಿಸ್. ಅದರಲ್ಲಿ 1 ಲೀಟರ್ ನೀರು ತೆಗಿಬೇಕು ಅಂದ್ರೆ ಅರ್ಧ ಲೀಟರ್ ನೀರು ವೇಸ್ಟ್ ಮಾಡ್ತೇವೆ. ಇಂಥ ರೀತಿಗೆ ಪರಿಸ್ಥಿತಿಗೆ ನಾವು ಪರಿಸರವನ್ನು ತೆಗೆದುಕೊಂಡು ಹೋಗಿದ್ದೇವೆ. ನಲ್ಲಿ ನೀರು ಕುಡಿತಾ ಇದ್ವಿ, ಬಾವಿ ನೀರು ಕುಡಿತಾ ಇದ್ವಿ, ಹೊಳೆ ನೀರು ಕುಡಿತಾ ಇದ್ವಿ ನಾವು ಮಕ್ಕಳಾಗಿರುವಾಗ. ಈಗ ಮಕ್ಕಳಿಗೆ ನೀವು ಅದು ಕುಡಿಬೇಡ, ROನೇ ಕುಡಿ. ಈಗ ಇನ್ನೂ ಬೇರೆ ಬೇರೆ ಬಂದಿದ್ದೇವೆ. ROದಲ್ಲಿ 2 ಲಕ್ಷ 3 ಲಕ್ಷ ರೂಪಾಯಿ RO ಒಂದು ಮನೆಯಲ್ಲಿ ಹಾಕೋದಿಲ್ಲ ಡಬ್ಬ, ಅದನ್ನ ಕೊಯ್ಲಿ ಕುಡಿತಾರೆ. ಒಂದು ಬಾಟಲ್ ನೀರಿಗೆ 2,000 ರೂಪಾಯಿ 3,000 ರೂಪಾಯಿ. ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದೆ ನಮ್ಮ ಪರಿಸರ ನೋಡಿ. ಆರೋಗ್ಯದ ಅವೇರ್ನೆಸ್ ನಮಗಿದೆ, ಆದರೆ ಪರಿಸರವನ್ನು ನಾವು ಕೆಡಿಸುತ್ತಾ ಹೋಗ್ತಾ ಇದ್ದೇವೆ. ನಾವು ಉತ್ತಮವಾದಂಥ ಕ್ರೈಸ್ತರಾಗುವುದಕ್ಕೆ ಪ್ರಯತ್ನ ಮಾಡೋದು, ಇತರರನ್ನು ಪ್ರೀತಿಸುವುದಕ್ಕೆ ನಾವು ಪ್ರಯತ್ನ ಮಾಡೋದು, ದೇವರನ್ನು ಪ್ರೀತಿಸುವಂಥವರ, ದೇವರು ಕೊಟ್ಟಂತ ಈ ಒಂದು ಅದ್ಭುತವಾದಂಥ ಸೃಷ್ಟಿಯನ್ನ ನಾವು ಸಂತೋಷದಿಂದ ಅನುಭವಿಸುವಂಥವರಾಗಬೇಕು, ಸಂತೋಷದಿಂದ ಕಾಪಾಡುವಂಥವರಾಗಬೇಕು. ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ಕಾಪಾಡುವುದರಲ್ಲಿ ನಾವು ಇನ್ವಾಲ್ವ್ ಆಗುವಂಥವರಾಗಬೇಕು, ಅಪ್ರಿಷಿಯೇಟ್ ಮಾಡುವಂಥವರಾಗಬೇಕು. ಒಂದು ಸರಿ ನನ್ಗೆ ಭಯ ಆಗ್ತದೆ, ನಾವು ಮಕ್ಕಳಾಗಿ ಗುಬ್ಬಿಗಳು ನೋಡ್ತಾ ಇದ್ವಿ, ನಾವು ಎಲ್ಲ ಕಡೆ ಗುಬ್ಬಿಗಳು ನೋಡ್ತಾ ಇದ್ವಿ. ಗುಬ್ಬಿ ಎಕ್ಸ್ಟಿಂಕ್ಟ್ ಆಗ್ಬಿಟ್ಟಿದೆಯಾ ಅನ್ಸುತ್ತೆ ನನಗೆ. ಗುಬ್ಬಿಗಳೇ ಕಾಣಲ್ಲ, ಎಲ್ಲ ಕಡೆ ಗುಬ್ಬಿಗಳು ಕಾಣ್ತಾ ಇತ್ತು. ಹದ್ದುಗಳು ಕಾಣ್ತಾ ಇದ್ವಿ, ರಣಹದ್ದುಗಳು ಅಂತ ಕಾಣ್ತಾ ಇತ್ತು, ನಾವು ನೋಡಿದ್ವಿ ಮೊದಲು. ಅದನ್ನ ಸ್ಕ್ಯಾವೆಂಜರ್ಸ್ ಅಂತಾರೆ. ಏನಾದ್ರೂ ಒಂದು ಯಾವ್ದಾದ್ರು ಪ್ರಾಣಿ ಅದನ್ನ ಸತ್ತು ಬಿದ್ರೆ ಅದು ಬಂದು ಇಳಿದು ಎತ್ಕೊಂಡು ಹೋಗ್ಬಿಡೋದು, ಕ್ಲೀನ್ ಮಾಡ್ಬಿಡೋದು. ಅದು ಈ ಒಂದು ಪರಿಸರದ ಸಮತೋಲನ ಕಾಪಾಡಬೇಕು ಅಂದ್ರೆ, ಬ್ಯಾಲೆನ್ಸ್ ಕಾಪಾಡಬೇಕು ಅಂದ್ರೆ ಇವೆಲ್ಲವೂ ಬೇಕು ನಮ್ಗೆ. ಆ ಹದ್ದು ಬಂದು ಏನ್ ಮಾಡ್ತಾ ಇತ್ತು, ಯಾವ್ದಾದ್ರು ನಾಯಿ ನರಿ ಪ್ರಾಣಿ ಸತ್ತು ಬಿದ್ದಿದ್ರೆ, ಇಲಿ ಸತ್ತು ಬಿದ್ದಿದ್ರೆ, ಹೆಗಣ ಸತ್ತು ಬಿದ್ದಿದ್ರೆ ಆ ಹದ್ದು ಬರೋದು, ಬಂದು ಅದು ಎತ್ಕೊಂಡು ಹೊರಟೋಗ್ತಾ ಇತ್ತು, ಆ ಪರಿಸರವನ್ನ ಶುದ್ಧ ಮಾಡ್ತಾ ಇತ್ತು. ಹದ್ದುಗಳೆಲ್ಲ ಬಂದ್ಬಿಟ್ಟಿರ್ಬೇಕು ನಾವು. ರಣ ಹದ್ದುಗಳೇ ಕಾಣಲ್ಲ ಈಗ, ರಣ ಹದ್ದುಗಳೇ ಕಾಣ್ತಾ ಇಲ್ಲ ನಮ್ಗೆ. ವರ್ಚರ್ಸ್ ಅಂತೀವಿ ನಾವು, ಅದು ಕಾಣ್ತಾನೆ ಇಲ್ಲ. ಎಲ್ಲ ಕಡೆ ಕಾಣಿಸ್ತಾ ಇತ್ತು ನಮ್ಮೂರಲ್ಲಿ, ಎಲ್ಲ ಕಡೆ ಅದು ಇಳಿತಾ ಇತ್ತು. ಈಗ ಇಳಿತದೋ ಇಲ್ವೋ, ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಗುಬ್ಬಿಗಳಿದಾವ ಇಲ್ವೋ ಗೊತ್ತಿಲ್ಲ. ಎಲ್ಲವನ್ನ ಎಕ್ಸ್ಟಿಂಕ್ಟ್ ಮಾಡ್ತಾ ನಾನು ಮಾತ್ರ ಬದುಕಬೇಕು ಅಂತ ಇದ್ದೀವಿ ನಾವು. ಮನುಷ್ಯ ಮಾತ್ರ ಬದುಕಬೇಕು, ಸ್ವಾರ್ಥಿ. ನಾನು ಬಿಟ್ಟರೆ ಯಾರು ಇರಬಾರ್ದು, ಇಡೀ ಸೃಷ್ಟಿ ನನಗೆ ಬೇಕು, ಮರ ನನಗೆ ಬೇಕು, ಗಾಳಿ ನನಗೆ ಬೇಕು, ನೀರು ನನಗೆ ಬೇಕು, ಎಲ್ಲವೂ ನನಗೆ ಬೇಕು. ಎಲ್ಲವನ್ನ ಹಾಳು ಮಾಡ್ಬಿಟ್ಟಿದ್ದೀವಿ. ಡೆಲ್ಲಿಯಲ್ಲಿ ಮನುಷ್ಯ ಓಡಾಡಕ್ಕಾಗಲ್ಲ, ಅದಕ್ಕೆ ಅಂತ ಆಕ್ಸಿಜನ್ ಸ್ಟೇಷನ್ಸ್ ಇಡ್ತಾರೆ. ಓಡಾಡಕ್ಕಾಗಲ್ಲ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಕ್ಸಿಜನ್ ತಗೋಬೇಕು, ಆಮೇಲೆ ಹೋಗ್ಬೋದು. ಇದು ಒಂದು ಪರಸ್ಪರವಾದಂತ ಒಂದು ವಿಷಯ. ಒಂದು ಮರ ಇದೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬೆಳೆಬಾರ್ದಂತ ಆಕ್ಸಿಜನ್ ನಮ್ಗೆ ಕೊಡ್ತದೆ. ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನು ಅದು ಕೊಡ್ತೇವೆ, ಕಾರ್ಬನ್ ಡೈಆಕ್ಸೈಡ್ ಅನ್ನು ಅದು ಕೊಡ್ತೇವೆ. ಮರಗಳು ಕಡ್ದಾಕಿದ್ದೀವಿ, ಎಲ್ಲ ಕಡೆ ಮರ ಕಡೆಯೋದು. ಒಂದು ಚಿಕ್ಕ ಮರ ನೆಟ್ಟಿದೀವ ನಾವು? ಯಾರಾದ್ರೂ ಮರ ನೆಟ್ಟಿದೀವ? ನಮ್ಮ ಮನೆ ಮುಂದೆ ಸರ್ ನಮ್ಗೆ 30, 40, 20, 30 ಅದರಲ್ಲಿ ಏನ್ ಮರ ನೆಟ್ಟ? ಸಾಧ್ಯ ಇರೋ ಕಡೆ ನೆಟ್ಟಿದೀವ? ಇವೆಲ್ಲ ಚಿಕ್ಕ ಪ್ರಯತ್ನಗಳು. ನಾವು ಪರಿಸರವನ್ನು ಪೋಷಿಸುವುದು ಅಂತೀವಲ್ಲ, ಚಿಕ್ಕ ಪ್ರಯತ್ನಗಳು. ದೇವರು ಅದ್ಭುತವಾದ ಪರಿಸರವನ್ನ, ಅದ್ಭುತವಾದಂತಹ ಸೃಷ್ಟಿಯನ್ನ ನಮ್ಮ ಕೈ ಕೊಟ್ಟಿದ್ದಾರೆ. ಕೊಟ್ಟು ನೀನು ಪರಿಪಾಲಿಸು, ಅನುಭವಿಸು ಅಂತ ಹೇಳಿದ್ದಾರೆ. ನಾವು ಅದನ್ನ ಕಾಪಾಡೋದಕ್ಕೆ ಪ್ರಯತ್ನ ಮಾಡೋದು, ಚಿಕ್ಕ ಚಿಕ್ಕ ಪ್ರಯತ್ನಗಳು ನಾವು ಮಾಡೋದು. ಆ ರೀತಿಯ
ಆ ರೀತಿಯಲ್ಲಿ ನಾವು ಮಾಡುವ ನಿಟ್ಟಿನಲ್ಲಿ ದೇವರು ನಮಗೆ ಆಶೀರ್ವಾದ ಮಾಡಲಿ. ದೇವರು ಬೇಕಾದಂಥ ಎಲ್ಲ ಶಕ್ತಿಯನ್ನು ಕೃಪೆಯನ್ನು ನೀಡಲಿ ಅಂತ ಹೇಳ್ತಾ ಈ 4 ಮಾತುಗಳನ್ನು ಪ್ರಾರ್ಥನೆ. ಸರ್ವ ಸೃಷ್ಟಿಕರ್ತನಾದ ನಮ್ಮ ತಂದೆಯಾದ ದೇವರೇ, ಅದ್ಭುತವಾದಂಥ ರೀತಿಯಲ್ಲಿ ನಮ್ಮನ್ನು ನೀನು ಸೃಷ್ಟಿ ಮಾಡಿ ಎಲ್ಲವನ್ನ ಮನುಷ್ಯನ ಕೈಗೆ ಕೊಟ್ಟು ಈ ಸೃಷ್ಟಿಯನ್ನು ನೀನು ಪರಿಪಾಲಿಸು ಅಂತ ಹೇಳಿ, ಪರಿಪಾಲಿಸುವ ನಿಟ್ಟಿನಲ್ಲಿ ನಾವು ಅದನ್ನು ಶೋಷಣೆ ಮಾಡಿ ಅದನ್ನು ಸ್ವಾಮಿ ಸ್ವಾರ್ಥತೆಯನ್ನು ನಡೆಸಿಕೊಂಡು ಎಲ್ಲವನ್ನ ನಮಗೆ ಮಾತ್ರ ಉಪಯೋಗಿಸಿಕೊಂಡು ಮುಂದಿನ ಪೀಳಿಗೆಯನ್ನು ಯೋಚನೆ ಮಾಡಲಿಲ್ಲ, ಪರಿಸರದ ನೈರ್ಮಲ್ಯತೆಯನ್ನು ಸ್ವಾಸ್ಥ್ಯವನ್ನು ಯೋಚನೆ ಮಾಡಲಿಲ್ಲ. ನಮ್ಮನ್ನು ಮನ್ನಿಸಿಕೊಳ್ತಾರೆ. ಜ್ಞಾನ ಕೊಡು. ಇಂದಿನಿಂದ ನಮ್ಮ ಕೈಲಾದಂಥ ಚಿಕ್ಕ ಚಿಕ್ಕ ಸಾಧ್ಯತೆಗಳನ್ನು ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ಬೇಕಾದಂಥ ಶಕ್ತಿಯನ್ನು ಕೊಡು. ಈ ಸಭೆಯನ್ನು ನಿನ್ನ ಕೈಲಿ ಒಪ್ಪಿಸಿಕೊಡ್ತೇವೆ. ನಿನ್ನ ಭಕ್ತ ಸಮೂಹ, ನಿನ್ನಲ್ಲಿ ವಿಶ್ವಾಸ ಇಟ್ಟಂತೆ ಜನರು ನಿನ್ನ ಬಳಿಗೆ ಬರುವಾಗ ಆತ್ಮಿಕವಾದ ಆಶೀರ್ವಾದಗಳನ್ನು, ಮನೆಗೆ ಹಿಂದಿರುಗಿ ಹೋಗುವಾಗ ಆತ್ಮಿಕ ಸಂತೋಷದಿಂದ ಹೋಗುವಂಥ ಕೃಪೆಯನ್ನು ಎಲ್ಲ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ನೋಡಿದ ಯೇಸುವಿನಲ್ಲಿ ಬೇಡಿಕೊಂಡು ಬಂದಿದ್ದೇವೆ. ಆಮೆನ್. ನಾವು ನಂಬಿರುವಂಥ ವಿಶ್ವಾಸ ಸೂತ್ರವನ್ನು 126ನೇ ಪುಟದಲ್ಲಿರುವಂಥ ಅಪೊಸ್ತಲಿಕ ವಿಶ್ವಾಸ ಸೂತ್ರವನ್ನು ಹೇಳುತ್ತಾ ನಮ್ಮ ನಂಬಿಕೆಯನ್ನು ಗಟ್ಟಿ ಮಾಡೋಣ. ಅಪೊಸ್ತಲರ ವಿಶ್ವಾಸ ಸೂತ್ರ 125ನೇ ಪುಟ. ಪರಲೋಕ ಕುಳಿತುಕೊಳ್ಳಿ. ಸಭಾ ಪ್ರಕರಣಗಳನ್ನು ನಿರೀಕ್ಷಿಸಿ. ಸಭೆಗೆ ಎಬ್ಬಿಸಬೇಕಾದ ಪ್ರಕರಣಗಳು. ಈ ಕರ್ತನ ದಿನದ ದೇವಾಲಯದಲ್ಲಿ ಬಂದಿರುವ ನಮ್ಮ ಸಭೆಯ ಸದಸ್ಯರಿಗೂ, ವಿಶೇಷವಾಗಿ ಕೆಲಸಗಳಿಂದ ಆಗಮಿಸಿದ ಜನರಿಗೂ ಹಾಗೂ ಆನ್ಲೈನ್ನಲ್ಲಿ ಭಾಗವಹಿಸುತ್ತಿರುವ ಜನರಿಗೂ ಯೇಸು ಸ್ವಾಮಿಗಳ ಹೆಸರಿನಲ್ಲಿ ಸ್ವಾಗತಿಸಿ ಪ್ರೀತಿಗಳಿದೆ. ವಾಕ್ಯ ಸಂದೇಶದ ನಂತರ ಮಕ್ಕಳಿಗೆ ಸಭಾಶಾಲೆ ನಡೆಸಲಾಗುವುದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತೆ ಕೇಳಿಕೊಳ್ಳುತ್ತೇವೆ. ಇದೇ ರೀತಿ ಆರೋಗ್ಯಕರವಾದ ಇಂಡಿಯನ್ ನಡೆಸಲಾಗುವುದು. ಯೂಜಲು ಸೇರಿಸುವಂತೆ ಕೇಳಿಕೊಳ್ಳುತ್ತೇವೆ. ಶುಕ್ರವಾರ ಸಂಜೆ 6:30 ಸಾಳೆಪುರ ದೇವಾಲಯದಲ್ಲಿ ಆರಾಧನೆಯನ್ನು ನಡೆಸಲಾಗುವುದು. ಸಭೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ಶನಿವಾರ ಸಂಜೆ 5 ಗಂಟೆಗೆ ಸಾಳೆಪುರ ದೇವಾಲಯದಲ್ಲಿ ಮಹಿಳಾ ಜ್ಞಾನಕೂಟವನ್ನು ನಡೆಸಲಾಗುವುದು. ನಮ್ಮ ಸಭೆಯ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾರೆ. ಈ ವಾರದಲ್ಲಿ ನಮ್ಮ ಜನ್ಮದಿನವನ್ನು ಆಚರಿಸಿರುವವರು ಶ್ರೀ ಅಭಿಷೇಕ್ ಜಸ್ಮಿನ್, ಶ್ರೀಮತಿ ಫ್ಲಾರೆನ್ಸ್ ಸುಶಾನ ಕುಮಾರಿ, ಶ್ರೀ ನೂತನ್ ಡ್ಯಾನಿಯಲ್ ಆರ್, ಶ್ರೀಮತಿ ಲೀನಾ ತೇಜಸ್ವಿನಿ, ಶ್ರೀಮತಿ ರಾಧಿಕಾ, ಶ್ರೀಮತಿ ಸೀಮಾ ಕುಮಾರಿ ಧ್ರುವನ ನಿಶಾ, ಶ್ರೀ ಶರತ್, ಶ್ರೀ ಸುಧೀರ್ ಪ್ರಭಾಕರ್, ಶ್ರೀ ಆರ್ವಿನ್ ಧನೋ. ಮೇಲ್ಕಂಡ ಇವರಿಗೆ ಸಭಾಪತಿಗಳು ಹಾಗೂ ಸಭಾಪತಿ ಸಮಿತಿ ಸದಸ್ಯರು ಶುಭಾಶಯಗಳನ್ನು ಕೊಡುವವರಾಗಿದ್ದಾರೆ. ಈ ದಿನದ ಪವಿತ್ರ ದೇವರಾಧನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯದ ಸಂದೇಶವನ್ನು ನೀಡಿ ಆರಾಧನೆ ನಡೆಸಿಕೊಟ್ಟಂತಹ ಸಿಎಸ್ಐ ಸಭೆಯ ಸದಸ್ಯರಾದ ಡಾಕ್ಟರ್ ಎ.ಎಸ್. ಸುದರ್ಶನ್ ಸರ್ ಅವರಿಗೆ ಸಭಾಪಾಲಕರು ಹಾಗೂ ಸಭಾಪಾಲಕ ಸಮಿತಿ ಸದಸ್ಯರು ಹಾಗೂ ಸಭೆಯ ಪರವಾಗಿ ಪ್ರೀತಿಯಿಂದ ವಂದಿಸಿ ವಿಶ್ವವಾಗಿರುತ್ತೇವೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀಮತಿ ಅನಿತಾ ಪ್ರಕಾಶ್ ಕುಮಾರ್ ಅವರು ಈ ದಿನದ ಆರಾಧನೆಗೆ ಸೇರಿ ಬಂದಿರುವ ಸಭೆಯವರಿಗೆ
ಕಾಪಿ ಮತ್ತು ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸ್ವೀಕರಿಸಿ ಅವರನ್ನು ವಂದಿಸಲಾಗುತ್ತದೆ. ಸಭೆಯವರು ಅವರನ್ನು ಸ್ವೀಕರಿಸಿ ತಿಳಿಸಿದ್ದಾರೆ. ನಮ್ಮ ಸಭೆ ಸದಸ್ಯರಾದ ಶ್ರೀಮತಿ ಗೌರವನವರು ಆಲಯಕ್ಕೆ ಒಂದು ಅಳಸಿನಾಡನ್ನು ಕೊಟ್ಟಿರುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ಸಹ ವಂದಿಸಲಾಗುತ್ತದೆ. ಆದರೆ ತರುವಾಯ ಅದನ್ನು ರಾಜ್ಯ ಮಾಡಲಾಗುವುದು. ಸಭೆಯವರು ಭಾಗವಹಿಸಿ ತಿಳಿದುಕೊಳ್ಳುವುದೇ ಕೇಳಿದರು. ಕಳೆದ ವಾರ ಬಂದಂತಹ ಕಾಣಿಕೆಗಳ ವಿವರ: ಸಾಮಾನ್ಯ ಕಾಣಿಕೆ 7,534, ಕಟ್ಟಡ ನಿಧಿಗೆ 10,000 ರೂಪಾಯಿಗಳು, ಸುತ್ತನಾದ ಕಾಣಿಕೆಯಾಗಿ 5,800, ವಿವಾಹ ವಾರ್ಷಿಕದ ಕಾಣಿಕೆ 500 ರೂಪಾಯಿಗಳು, ಜನ್ಮದಿನದ ಕಾಣಿಕೆ 810 ರೂಪಾಯಿಗಳು, ಶುಕ್ರವಾರ ಆರಾಧನೆಯಿಂದ 350, ವಿಶ್ವಾಂಸದ ಕಾಣಿಕೆ 3,200, ಪ್ರಕಟಣೆಯಿಂದ ಬಂದ ಕಾಣಿಕೆ 9,500, ಒಟ್ಟು 37,770 ರೂಪಾಯಿಗಳು. ಮುಂದಿನ ವಾರ 8 ಗಂಟೆಗೆ ಆಲಯದಲ್ಲಿ ಆರಾಧನೆ ನಡೆಸಲಾಗುವುದು. ಸಮಿತಿ ಸಂಖ್ಯೆಯಲ್ಲಿ ಸೇರಿಕೊಳ್ಳುವಂತೆ ತಿಳಿಸಲಾಗುತ್ತದೆ. ನಮ್ಮ ಕಾಣಿಕೆಗಳನ್ನು ಗುರುತಿಸುವಾಗ ಆಡುವಂಥ ಜ್ಞಾನ ಕೀರ್ತನೆಗಳನ್ನು 5ನೆಯ ಜ್ಞಾನ ಕೀರ್ತನೆಯನ್ನು
ಸುಮಾನ್ ಅವರು ಕಾಣಿಕೆ ನೀಡಿದ್ದಾರೆ. ಪದ್ಮ ಸುಲೋಚನಾ ಇವರು, ಕ್ಯಾಥರಿನ್ ಪುಷ್ಪಲತಾ, ರೀನಾ ಜನ್ಮದಿನದ ಕಾಣಿಕೆ ಕ್ಯಾಥರಿನ್ ಪುಷ್ಪಲತಾ, ಜನ್ಮದಿನದ ಕಾಣಿಕೆ ರೀನಾ ಎಲಿಸಬೆತ್. ಕೃತಜ್ಞತಾ ಕಾಣಿಕೆ ಭಾಸ್ಕರ್ ಜಯಕುಮಾರ್, ಕೃತಜ್ಞತಾ ಕಾಣಿಕೆ ರೋಸ್ ಮಂಜರಿ ಭಾಸ್ಕರ್. ಜನ್ಮದಿನದ ಕಾಣಿಕೆ ಅಭಿಷೇಕ್ತ ಜಸ್ಟಿನ್, ಜನ್ಮದಿನದ ಕಾಣಿಕೆ ಶೋಭಾ ಬಿಯಾ, ವೈಫ್ ಆಫ್ ರಾಜೇಶ್. ಕೃತಜ್ಞತಾ ಕಾಣಿಕೆ ಗಗನ ರೇಚಲ್. ಕೃತಜ್ಞತಾ ಕಾಣಿಕೆ ಕುಮಾರಿ ರಂಜಿತಾ ಕುಮಾರಿ. ಕೃತಜ್ಞತಾ ಕಾಣಿಕೆ ಹರೀಶ್. ಎಲ್ಲ ಕಾಣಿಕೆಯನ್ನು ನಾವು ಪ್ರೀತಿಯಿಂದ ಸ್ವೀಕರಿಸಿ ಕಾಣಿಕೆ ನೀಡಿದಂತೆ ಎಲ್ಲರಿಗೂ ದೇವರ ಆಶೀರ್ವಾದವನ್ನು ಕೋರುವುದಾಗಿದೆ. ತನ್ನ ಮಗನನ್ನೇ ಉಳಿಸಿಕೊಳ್ಳದೆ ಈ ಲೋಕದ ಉದ್ಧಾರಕ್ಕಾಗಿ ನಿನ್ನ ಮಗನನ್ನೇ ಕಾಣಿಕೆಯಾಗಿ ದಾನವಾಗಿ ನೀಡಿದಂತ ಪರಮ ತಂದೆಯಾದ ದೇವರೇ, ಮಗನನ್ನೇ ಕೊಟ್ಟ ಮೇಲೆ ನೇನನ್ನು ಕೊಡುವುದಿಲ್ಲ, ಎಲ್ಲವನ್ನೂ ನಮಗೆ ನೀಡಿದ್ದಿ. ನೀನು ಮಾಡಿದ ಉಪಕಾರಗಳನ್ನು ನೆನೆಸುತ್ತೇವೆ, ಕೊಟ್ಟಂತ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಬೆಳೆಸುತ್ತಾ ಬರುತ್ತಿರುವುದಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ. ಕೊಟ್ಟಂತ ಹಣದಲ್ಲಿ ಸ್ವಲ್ಪ ಭಾಗವನ್ನು ಕಾಣಿಕೆ ರೂಪದಲ್ಲಿ ತಂದಿದ್ದೇವೆ ಸ್ವಾಮಿ. ಈ ಕಾಣಿಕೆಯನ್ನು ನೀನು ಸ್ವೀಕಾರ ಮಾಡಬೇಕೆಂದು ನಾನು ಬೇಡಿಕೊಳ್ತೇವೆ. ಕೊಟ್ಟಂತ ಒಂದೊಂದು ಕೈಯನ್ನು ನಿನ್ನ ಆಶೀರ್ವದಿಸುವ ಉದ್ದೇಶಗಳನ್ನು ಬಲ್ಲಂತ ನೀನು ಅವರು ಸಲ್ಲಬೇಕಾದ ಎಲ್ಲ ಆಶೀರ್ವಾದಗಳನ್ನು ಸಲ್ಲಿಸಬೇಕೆಂದು ಬೇಡಿಕೊಳ್ತೇವೆ. ಕರ್ತನೆ ಅನೇಕರು ಕೃತಜ್ಞತಾ ಕಾಣಿಕೆಯನ್ನ, ಜನ್ಮದಿನದ ಕಾಣಿಕೆಗಳನ್ನ, ವಿವಾಹ ವಾರ್ಷಿಕೋತ್ಸವದ ಕಾಣಿಕೆಗಳನ್ನು ನೀಡಿದ್ದಾರೆ. ಅವರೆಲ್ಲರನ್ನು ಆಶೀರ್ವದಿಸು ಕರ್ತನೆ. ಇಲ್ಲಿ ಕೂಡ ಅನೇಕರು ನಿನ್ನ ಪೀಠದ ಮುಂದೆ ಬಂದು ನಿನ್ನಲ್ಲಿ ಪ್ರಾರ್ಥಿಸುವಾಗ ಅವರಿಗೆ ಕೊಟ್ಟಂತ ಜನ್ಮದಿನಕ್ಕಾಗಿ, ವಿಶೇಷ ದಿವಸಗಳಿಗಾಗಿ, ಕೃತಜ್ಞತೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಆಶೀರ್ವದಿಸಿ ಇವರು ಅನೇಕ ಇಂಥ ವಸಂತಗಳನ್ನು ತಮ್ಮ ಜೀವಿತಗಳನ್ನು ನೋಡುವಂತ ಮಹಾಕೃಪೆಯನ್ನ, ವಿವಾಹ ವಾರ್ಷಿಕೋತ್ಸವಗಳನ್ನು ನೋಡುವಂತ ಕೃಪೆಯನ್ನ, ಹುಟ್ಟುಹಬ್ಬಗಳನ್ನು ನೋಡುವಂತ ಕೃಪೆಗಳನ್ನು ನಿನ್ನ ದಯಪಾಲಿಸಬೇಕೆಂದು ಬೇಡ್ತೇವೆ. ಆರೋಗ್ಯ, ಬಲ, ಶಕ್ತಿಯನ್ನ ದಯಪಾಲಿಸಿ. ಈ ಕಾಣಿಕೆಯನ್ನು ನೀನು ಸ್ವೀಕಾರ ಮಾಡು. ನನ್ನ ಚಿತ್ತದ ನಮ್ಮ ಹೃದಯಗಳನ್ನ, ಆತ್ಮಗಳನ್ನ ನಿನ್ನ ಕೈಗೆ ಕೊಡುವಂತ, ಕಾಣಿಕೆಗೆ ನೀಡುವಂತ ರೂಪಾಂತರವನ್ನು ನಮ್ಮ ಜೀವಿತಗಳಲ್ಲಿ ಕೊಡು. ಈ ಪ್ರಾರ್ಥನೆಯನ್ನು ನಮ್ಮ ಒಂದು ರಕ್ಷಕನಾದ ಯೇಸುವಿನಲ್ಲಿ ಬೇಡಿಕೊಂಡು ಹೊಂದಿಕೊಂಡಿದ್ದೇವೆ. ಆಮೆನ್.
ವಚನಾಲಯದ ಕುರಿತು ಹಾಡುವಂಥ ಕೊನೆಯ ಸಂಗೀತ 70ನೆಯ ಸಂಗೀತವನ್ನು ಕರುಣಾಸಾಗರನಾದ ನಮ್ಮ ತಂದೆಯಾದ ದೇವರೇ, ಆರಾಧನೆಗೆ ಬಂದೆವು ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡೆವು, ಜೀವ ಕೊಡುವಂಥ ವಾಕ್ಯಗಳನ್ನು ಹೊಂದಿಕೊಂಡವರಾಗಿ ನಮ್ಮ ಮನೆಗಳಿಗೆ ಹಿಂತಿರುಗಿ ದೇವರೇ, ಕೊಟ್ಟಂಥ ಸುಂದರ ಸಮಯಕ್ಕಾಗಿ, ಪ್ರಾರ್ಥನಾ ಸಮಯಕ್ಕಾಗಿ, ಆರಾಧನಾ ಸಮಯಕ್ಕಾಗಿ ನಾವು ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ. ಅನ್ನಂಥ ಎಲ್ಲರೂ ಸ್ವಾಮಿ ಭಾಗವಂತ ಪ್ರತಿಯೊಬ್ಬರು ನೀನು ಆಶೀರ್ವದಿಸು. ಅವರು ಬೇಕಾದ ಎಲ್ಲ ಆಶೀರ್ವಾದಗಳನ್ನು ಮುಂದಿನ ಕಾಲದಲ್ಲಿ ಅನುಭವಿಸಿಕೊಟ್ಟು ತಮ್ಮ ಉದ್ಯೋಗಗಳನ್ನ, ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹಿಂತಿರುಗಿ ನಿನ್ನ ಚಿತ್ತವಿದ್ದರೆ ಬರುವಾದ ಮತ್ತೊಂದು ವಿದ್ಯಾಲಯದಲ್ಲಿ ಸೇರಿ ನಿನ್ನ ಪ್ರಾರ್ಥಿಸುವಂತ, ಸ್ತೋತ್ರಿಸುವಂತ, ಆರಾಧಿಸುವಂತ ಮಹಾಕೃಪೆಯ ಸೌಭಾಗ್ಯವನ್ನು ಪಡಬೇಕೆಂದು ಪ್ರಾರ್ಥಿಸುತ್ತೇವೆ. ಶಾರದಲ್ಲಿ ಉಪಸ್ಥಿತರಿದ್ದುದಕ್ಕಾಗಿಯೂ ಪವಿತ್ರಾತ್ಮನ ಪ್ರೋಕ್ಷಣೆಯನ್ನು ನಮ್ಮೆಲ್ಲರಿಗೆ ಕೊಟ್ಟು ನಿನ್ನ ಇಲ್ಲಿ ನಿವಾಸ ಮಾಡಿಕೊಳ್ಳುವುದಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸ್ತೇವೆ. ಈ ಪ್ರಾರ್ಥನೆಯನ್ನ ನಮ್ಮ ಕರ್ತನಾದ ಯೇಸುವಿಗಾಗಿ ನಿನ್ನಲ್ಲಿ ಬೇಡಿಕೊಂಡಿದ್ದೇವೆ. ಆಮೇಲೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ,
ವಿಶ್ವಾಸದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮ ಸಂಗಡ, ಈ ಸಭೆಯ ಸಂಗಡ, ಸಭೆಯ ಪ್ರತಿಯೊಬ್ಬರ ಸಂಗಡ ಮತ್ತು ವಿಶ್ವದ ಸಂಗಡ ನಿರಂತರವೂ ಇರಲಿ.